ಇವತ್ತು ನಮ್ಮ ಶಾಲೆಯಲ್ಲಿ ಕನಕಪುರ ತಾಲೂಕು ಹಾಗೂ ಹಾರೋಹಳ್ಳಿ ತಾಲೂಕು ಎರಡೂ ತಾಲೂಕಿನ SDMC ವೇದಿಕೆಯ ಸಮನ್ವಯದಲ್ಲಿ ಶಾಲಾ ದಾಖಲಾತಿ ಆಂದೋಲನವನ್ನು ಮಾಡ್ತಾ ಇದ್ದಾರೆ. ಇದು ನಮ್ಮ ಶಾಲೆಯಲ್ಲಿ ಆಗ್ತಾ ಇರೋದು ಬಹಳ ಖುಷಿಯ ವಿಚಾರ. ಈ ಒಂದು ಕಾರ್ಯಕ್ರಮ ಸುಸೂತ್ರವಾಗಿ ನಡೀಲಿ ಅಂತ ಹೇಳಿ ನಮ್ಮ ಭಾರತೀಯ ಸನಾತನ ಸಂಸ್ಕೃತಿಯಲ್ಲಿ ಭಗವದ್ ನಾಮ ಸಂಕೀರ್ತನೆ ಮಾಡೋದಿದೆ. ಪ್ರಾರ್ಥನೆ ಮೂಲಕ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಡಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ಶೌರ್ಯಗಳು ಹೃದಯದಿ ಚಿಮ್ಮಲಿ ಜೀವನ ತ್ಯಾಗದ ಗೋಮಯವಾಗಲಿ ಸಂಯಮ ಸತ್ಯ ಸ್ನೇಹಗಳು ದಿಸಲಿ ಸ್ವಾಭಿಮಾನ ಬರಲಿ ಸ್ವಾಭಿಮಾನ ಬರಲಿ. ಹೇ ಹಂಸವಾಹಿನಿ ಜ್ಞಾನದಾಯಿನಿ ಅಮ್ಮ ದಾರಿ ತೋರು ಅಮ್ಮ ಕರುಣೆ ಬೀರು ಆಗುವಲವ ಕುಶ ಧ್ರುವ ನಚಿಕೇತ ಜನತೆಯ ಸಂಕಟ ನೀಗುವ ಸತತ ಸಾವಿತ್ರಿ ಸತಿ ಜಾನಕಿ ದುರ್ಗೆ ಮನೆ ಮನೆಯಲ್ಲಿ ಬರಲಿ ಮನೆ ಮನೆಯಲ್ಲಿ ಬರಲಿ. ಹೇ ಹಂಸವಾಹಿನಿ ಜ್ಞಾನದಾಯಿನಿ ಅಮ್ಮ ದಾರಿ ತೋರು ಅಮ್ಮ ಕರುಣೆ ಬೀರು. ಧನ್ಯವಾದಗಳು. ಪ್ರಾರ್ಥನೆ ನಡೆಸುವಂಥ ಶಾಲಾ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಈಗ ಜ್ಯೋತಿ ಬೆಳಗೋದರ ಮೂಲಕ ಎಲ್ಲ ಅತಿಥಿಗಳು ಕೂಡ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಬೇಕು ಅಂತ ಹೇಳಿ ಕೇಳ್ಕೊಳ್ತೇವೆ. ಆಯ್ತಾ, ಹಂಗೆ ನಿಂತ್ಕೊಳ್ಳಿ. ಯಾವ ರೀತಿ ಕಾರ್ಯಕ್ರಮಗಳನ್ನ ಹಮ್ಮಿಕೋಬೇಕು ಅಂತ ಹೇಳಿ ಈ ವಿಚಾರವನ್ನು ತಿಳಿಸ್ಕೊಟ್ಟಂತ ಹಾಗೂ ಶುಭಾಶಯಗಳನ್ನು ಕೊಡುವಂತ BRC ರಾಜು ಸರ್ ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ ಇದ್ದೇನೆ. ಹಾಗೆ ಮಾತಾಡಬೇಕು ಅಂತ ಹೇಳಿ ಕೇಳ್ಕೊಳ್ತೇನೆ. ಎಲ್ಲರಿಗೂ ನಮಸ್ಕಾರ. ಮೊದಲಿಗೆ ನಾನು ಹಾರೋಹಳ್ಳಿ ತಾಲೂಕು ಮತ್ತು ಕನಕಪುರ ತಾಲೂಕು ಈ ಒಂದು ಕಾರ್ಯಕ್ರಮನ ಮಾಡಲಿಕ್ಕೆ ಎಲ್ಲರ ಶ್ರಮವನ್ನು ಇಕ್ಕಿದ್ದಾರೆ. ಅದಕ್ಕೆ ಹೃದಯಪೂರ್ವಕ ಧನ್ಯವಾದಗಳನ್ನು ನಮ್ಮ ಜಿಲ್ಲಾ ವೇದಿಕೆ ಪರವಾಗಿ ಕಾರ್ಯಕ್ರಮ ಅಂದಾಗ ಸುಮ್ಮನೆ ನಡೆಯಲ್ಲ. ಅವರ ಶ್ರಮ ಧನಗಳನ್ನು ಕೂಡ ಅನುಭವಿಸ್ಬೇಕಾಗುತ್ತೆ. ಅದರಲ್ಲೂ ಕೂಡ ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಕೈ ಜೋಡಿಸಿ ಈ ಒಂದು ತಾಲೂಕುಗಳಲ್ಲಿ ಕಾರ್ಯಕ್ರಮ ನಡೀಲಿಕ್ಕೆ ಅವರು ಮುಂದಾಗಿದ್ದಾರೆ. ಅವರ ಮುಂದಿನ ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿ ನಡೀಲಿ ಅಂತ ಹೇಳ್ತಾ, ಮತ್ತೆ ಮತ್ತೊಂದೇನು ಅಂತ ಹೇಳಿದ್ರೆ, ಈ ಶಾಲೆಗೆ ಬರಬೇಕಾದ್ರೇ ನಾವು ಮುಖಗಳನ್ನ ನೋಡಿದಾಗ ಅವ್ರಿಗೆ ಕಮಲದ ಹೂವುಗಳಂತೆ ಅರಳಂತೆ ಮುಖ ಇತ್ತು. ಶಾಲೆ ಶಿಕ್ಷಕರುಗಳನ್ನ ನೋಡಿದಾಗ ಮಕ್ಕಳಲ್ಲೂ ಕೂಡ ಅದೇ ಥರ ಇರುತ್ತೆ ಅಂತೇಳಿ ನಾನು ಒಂದು ಅರ್ಧ ಗಂಟೆ ಕ್ಲಾಸ್ ತೊಗೋತೀನಿ ಸರ್ ಅಂದಾಗ ಆರಾಮಾಗಿ ಬಿಟ್ಕೊಡು. ನಾನು ಕ್ಲಾಸ್ ತಗೊಂಡಂಥ ಸಂದರ್ಭದಲ್ಲೂ ಕೂಡ ಮಕ್ಕಳುಗಳು ಹಾಗೇನೆ ಪಾರ್ಟಿಸಿಪೇಟ್ ಮಾಡಿದ್ರು. ಮಕ್ಕಳ ಒಲವು ನನಗೆ ಗೊತ್ತಾಯಿತು. ಯಾಕೆ ಅಂತ ಹೇಳಿದ್ರೆ, ಸರ್ಕಾರಿ ಶಾಲೆ ಮತ್ತು ಖಾಸಗಿ ಶಾಲೆಯಲ್ಲಿ ಇರುವಂಥ ಮಕ್ಕಳುಗಳ ನಮಗೆ ಏನು ವ್ಯತ್ಯಾಸ ಇದೆ ಅನ್ನೋದು ಗೊತ್ತಾಗುತ್ತೆ. ಮಕ್ಕಳ ಒಂದು ನಿಮ್ಮ ಮನೆಗಳಲ್ಲಿ ಹೇಳಿ, ಅಣ್ಣ ಅಲ್ಲೋದ್ಬೇಕು, ತಂಗಿ ಇಲ್ಲೋದ್ಬೇಕು, ಪಕ್ಕದ ಮನೆಯವರು ಅಲ್ಲೋಗ್ತಿರ್ತಾರೆ, ಇಲ್ಲೋಗ್ತಿರ್ತಾರೆ, ಆ ಒಲವನ್ನು ಬಿಡಿ. ನೀವು ಕೂಡ ಅಕ್ಕಪಕ್ಕ ಮಕ್ಕಳುಗಳಿಗೆ ತಿಳಿಸಿ, ನಮ್ಮ ಶಾಲೆಗಳಲ್ಲಿ ಈ ಥರ ವ್ಯವಸ್ಥೆ ಇದೆ, ಇಂಗ್ಲೀಷ್ ಇದೆ, ಕಂಪ್ಯೂಟರ್ ಇದೆ, ಈಗ ಕರಾಟೆ ಇದೆ, ಏನೇನೋ ಸರ್ ಕೂಡ ಹೇಳಿದ್ರು. ಇಲ್ಲಿ ನೀವು ನೋಡ್ತೀರಾ, ಅಲ್ಲಿ ಹೋಗಿ ಹೇಳ್ತೀರಾ. ಹಂಚ್ಕೊಂಡಾಗ ಏನಾಗುತ್ತೆ, ಅಲ್ಲಿ ಹೋಗಿ ಸಿಗುವಂಥದ್ದು ನಮಗೆ ಇಲ್ಲೇ ಸಿಗುತ್ತೆ ಅನ್ನೋ ಅನುಭವ ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಹಂಚ್ಕೊಳ್ಳಿ. ಕಾನ್ವೆಂಟ್ಗೆ ಹೋಗ್ತಿರ್ತಾರಲ್ಲ, ಅವ್ರ ಜೊತೆ ಹೆಚ್ಚು ಮಾತಾಡಿ, ನಮ್ಮ ಶಾಲೆಯಲ್ಲಿ ಇದೆಲ್ಲ ಇದೆ ಅಂತೇಳಿ ಹೆಚ್ಚು ಮಾತಾಡಿದಾಗ ಒಲವು ಕೂಡ ಅವರಿಂದನೂ ಕೂಡ ಆಗುತ್ತೆ. ಮೊದಲು ಮಕ್ಕಳು ಮನಸ್ಸು ಮಾಡಿದ್ರೆ ಯಾರು ಬೇಕಾದ್ರೂ ಬದಲಾವಣೆ ಮಾಡ್ಬೋದು, ದೊಡ್ಡವ್ರಿಗಿಲ್ಲ.
ಒಂದು ಮಗು ನಿಮ್ಮ ಜೊತೆ ಆತ್ಮೀಯವಾಗಿದ್ದ ಮಗು ಜೊತೆ ಮಾತಾಡಿದ್ರೆ ನೀನೋಗ ಶಾಲೆಗೆ ನಾನು ಬರ್ತೀನಿ ಅನ್ನುವಂಥದ್ದು ಕೂಡ ಇರುತ್ತೆ ಮಕ್ಕಳಲ್ಲಿ. ಆ ಥರ ಒಲುನ ಕ್ರಿಯೇಟ್ ಮಾಡಿ ಅಂತ ನಿಮ್ಮಲ್ಲೂ ಕೂಡ ಹೇಳ್ತೀನಿ. ಜೊತೆಗೆ ನಾವು ಈ ಒಂದು ಆಂದೋಲನ ಮಾಡ್ತಾ ಇರೋದು ಯಾವ ಒಂದು ದೃಷ್ಟಿಯಿಂದ ಅಂತ ಹೇಳಿದ್ರೆ 2006ರಲ್ಲಿ SDMC ಬಂದಾಗ ಇಡೀ ರಾಜ್ಯಕ್ಕೆ ಮೊದಲು ವೇದಿಕೆ ಕಟ್ಟಿದ್ದು ನಮ್ಮ ಚನ್ನಪಟ್ಟಣ. ನಂತರ 26 ವರ್ಷಗಳು ಕಳೆದಿದೆ. ಇಲ್ಲಿವರೆಗೂ 26 ವರ್ಷಗಳು ಕಳೆದಿದೆ. 26 ವರ್ಷದಿಂದ ದುಡಿತಾ ಇರೋರು ಕೂಡ ಇದ್ದಾರೆ. ನಮ್ಮ ಸೈಯದ್ ಸರ್ ಇದ್ದಾರೆ, ನಮ್ಮ ಶಶಿಧರ್ ಇದ್ದಾರೆ, ನಾನು ಇವರು ಕೂಡ ಒಂದು 10-12 ವರ್ಷಗಳಿಂದ ಉಳಿದವರು ಕೂಡ ಇದ್ದಾರೆ. ಹೊಸದಾಗಿ ಬಂದಿರೋರು ಕೂಡ ನಮ್ಮಲ್ಲಿ ಇವಾಗ ಆಲ್ರೆಡಿ ಇದ್ದಾರೆ. 2-3 ವರ್ಷಗಳಿಂದ ದುಡಿದವರು ಕೂಡ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ ನಾವು ಹೆಚ್ಚು ಹೇಳ್ತಾ ಇದ್ದೇನಪ್ಪ ಅಂದರೆ ಜನರು ಇಂಗ್ಲೀಷ್ ವ್ಯಾಮೋಹ. ಕಳೆದ 1 ವರ್ಷದಿಂದ ನಾವು ರಶ್ಮಿ ಮಹೇಶ್ ಮೇಡಮ್ ಜೊತೆ ನಾವು ಅಲ್ಲಿ ಬಾಂಧವ್ಯನ ಬೆಳೆಸಿ ಇಲ್ಲಿ ಆಗುವಂಥ ಸ್ಥಿತಿಗತಿಗಳನ್ನು ನೇರವಾಗಿ ಅಲ್ಲಿ ಅವ್ರಗಳ ಜೊತೆ ಹೋಗಿ ಚರ್ಚೆ ಮಾಡಿ ನಂತರ ಇದೇ ಮೊದಲನೇ ಬಾರಿಗೆ ನಮ್ಮ ವೇದಿಕೆ ಜಿಲ್ಲಾಧ್ಯಕ್ಷರು SLP ವೆಂಕಟೇಶ್ ಸರ್ ಇವತ್ತು ಬರಬೇಕಿತ್ತು. ಅವರ ಅನಿವಾರ್ಯ ಕಾರಣದಿಂದ ಬಂದಿಲ್ಲ. ನಮ್ಮ ಒಂದು ಟೀಮ್ ಬೆಳಗಾವಿ ಅಧಿವೇಶನದಲ್ಲೂ ಕೂಡ SDMC ಶಾಲೆಗೆ ಸರ್ಕಾರಿ ಶಾಲೆಗಳಿಗೆ ಏನೆಲ್ಲ ಬೇಕು ಅನ್ನೋದು ಚರ್ಚೆ ಮಾಡಿದೆ. ಇದೇ ಮೊದಲನೇ ವರ್ಷ. 40 ಅಂಶಗಳನ್ನು ಹಾಕಿದಂಥ ಸಮಯದಲ್ಲಿ 29 ಅಂಶಗಳನ್ನು ಅವಾಗಲೇ ಜಾರಿಗೆ ಬಂದಿದೆ. ಇದು ಕೂಡ ಒಂದು ಖುಷಿಯ ವಿಚಾರ. ಇಂಗ್ಲಿಷ್ ಬಂದಿದ್ದು 15 ಜಿಲ್ಲೆಗಳಿಗೆ ಮಾತ್ರ. ಅದರಲ್ಲಿ ನಮ್ಮ ಜಿಲ್ಲೆಯೂ ಸ್ಟಾರ್ಟ್ ಆಗಿದೆ. ಹಾಗಾಗಿ ಹೀಗೆ ಹಲವಾರು ಕಾರ್ಯಕ್ರಮಗಳನ್ನು ಕೈಗೊಂಡು ನಾವು ಕೆಳ ಹಂತದಲ್ಲಿ ಏನೆಲ್ಲ ಆಗುತ್ತೆ ಅದನ್ನು ಕ್ರೋಢೀಕರಿಸಿ ನಾವು ಸರ್ ಅವಾಗಲೇ ಹೇಳಿದ್ದು ಪಾರ್ಮೆಂಟು ಅವ್ರಿಗೂ ಚರ್ಚೆ ಮಾಡಬೇಕಾಗುತ್ತೆ ಅಂತ. ಹಾಗೆ ಕೂಡ ನಮ್ಮ ಜಿಲ್ಲಾಧ್ಯಕ್ಷರು ನಮ್ಮ ತಂಡ ಅಲ್ಲಿವರೆಗೂ ಕೂಡ ಪಯಣವನ್ನು ಬೆಳೆಸ್ತಾ ಇದೆ. ನಾವು ಕೂಡ ಎಲ್ಲರೂ ಈ ಸರ್ಕಾರಿ ಶಾಲೆಗಳೊಟ್ಟಿಗೆ ಮಾಡ್ತೀವಿ. ಯಾಕೆ ಅಂತ ಹೇಳಿದ್ರೆ ಸಹಕಾರ ನಮಗೆ ಮುಖ್ಯ. ಒಂದೇ ನಾಣ್ಯ 2 ಮುಖಗಳು. ನಾವು 2 ಮುಖಗಳಾಗಿ ಇಟ್ಕೊಂಡು ಒಂದೇ ನಾಣ್ಯವಾಗಿ ಕೆಲಸ ಮಾಡಬೇಕು ಅಂತ ನನ್ನ ಈ 2 ಮಾತನ್ನು ಮುಗಿಸ್ತಾ ಇದ್ದೇನೆ. ಎಲ್ಲವೂ ಅಡ್ವರ್ಟೈಸ್ಮೆಂಟ್ ಇದ್ರೆ ಜನ ಗೊತ್ತಾಗಿದೆ ಅಂತ. ಈಗ ನಿಮ್ಮ ಸಮನ್ವಯ ಕೆಲಸ ಮಾಡ್ತಿದ್ದು ಕೂಡ ನೀವು ಮಾಡಿದ್ರು ನಮಗೆ ಗೊತ್ತಿಲ್ಲ. ಇಲಾಖೆಯಲ್ಲಿ ಅದು SDMC ನಮಗೆ ಗೊತ್ತಿಲ್ಲ. ಇಂಥ ವಿಚಾರ ನೀವು ಆಕ್ಚುಲಿ ಅಡ್ವರ್ಟೈಸ್ಮೆಂಟ್ ಕೊಡಬೇಕಿದ್ದು. ಒಂದು ಸಂಘ ಸಂಸ್ಥೆ ಇದೆ, ಒಂದು ವೇದಿಕೆ ಇದೆ, ನಾನು ಹಿಂಗೆಲ್ಲ ಕೆಲಸ ಮಾಡ್ತಾ ಇದ್ದೀನಿ. ಇಲ್ಲಾಂದ್ರೆ ಯಾವುದೋ ಒಂದು ಯೋಜನೆ ಬಂತ ಈ ಕಡೆ ಬೈಲಿಂಗ್ಲಿಯರ್ ಬಂತು ನಮ್ಗೆ ಇಂಗ್ಲಿಷ್ ಮೀಡಿಯಂ. ಅದ ರೀತಿ ನಿಮ್ಮ ಶ್ರಮ ಇದೆ ಅಂತ ನಮಗೆ ಗೊತ್ತಿಲ್ಲ. ಬಹಳ ಖುಷಿ ಆಯ್ತು ನಮ್ಗೆ. ಆಕ್ಚುಲಿ ನಾವು ಇಂಗ್ಲಿಷ್ ಮೀಡಿಯಂ 3 ವರ್ಷ ಅಪ್ಲೈ ಮಾಡ್ತಾ ಇದ್ವಿ. ರಾಜು ಸರ್, ಶಿವಕುಮಾರ್ ಸರ್, ಭೀಮಾ ನಾಯಕ್ ಸರ್, ಸ್ವರೂಪ ಮೇಡಮ್ ಇವರೆಲ್ಲ BU ಆಗಿ ಕೆಲಸ ಮಾಡುವಂಥವ್ರು. ಅವರೆಲ್ಲ ಶಾಲೆಗೆ ಬರೋರು. ನಾವು ಕೇಳ್ತಿದ್ವಿ ಇಂಗ್ಲಿಷ್ ಮೀಡಿಯಂ ಕೊಡಿ ಸರ್, ಎಲ್ಲ ವ್ಯಾಮೋಹ ಬೇರೆ ಜಾಸ್ತಿ, ಮಕ್ಕಳನ್ನ ಅಡ್ಮಿಷನ್ ಮಾಡ್ತಿಲ್ಲ ಅಂತ. ಅವರು ಆಯ್ತಪ್ಪ ನಿಮ್ಮ ಮೇಲೆ ಭರವಸೆ ಇದೆ, ನೀವು ಕೆಲಸ ಮಾಡ್ತೀರಾ ಅಂತ ಇಲ್ಲೆಲ್ಲ 3 ಮ್ಯಾನ್ಸ್ ಕಮಿಟಿ ಎಲ್ಲ ಬಂದು ಪಾಸಿಟಿವ್ ರಿಪೋರ್ಟ್ ಹಾಕೊಂಡು ಹೋಗೋರು. ನಮ್ಮ DDP ಆಫೀಸ್ ಹೋದ ತಕ್ಷಣ ಅಲ್ಲೊಂದು ನಿಯಮ ಇತ್ತು, 160 ಮೇಲಿದ್ರೆ ಮಾತ್ರ ಇಂಗ್ಲಿಷ್ ಮೀಡಿಯಮು. ನೀವು ಬರೀ 33 ಐತೆ, 43 ಐತೆ, ಡ್ರಾಪ್ ಆಗ್ತಾ ಇತ್ತು. 3 ವರ್ಷದಿಂದ ಹಿಂಗೆ ಮಿಸ್ ಆಗ್ತಾ ಇತ್ತು. ಈ ವರ್ಷ ಅದು ಒಂದು ಪ್ಲಸ್ ಆಗಿ ಬೈಲಿಂಗ್ ಮೇಲೆ ಬಂದಿತ್ತು. ಆಮೇಲೆ ನಾವು ಅನ್ಕೊಂಡ್ವಿ ಇದಕ್ಕೆ ಆದ್ರೆ 100% ಕೇಳ್ತಾ ನಮ್ಗೆ ಮಾಡೋದು ಕಷ್ಟ ಇದೆ ಅಂದ್ಬಿಟ್ಟು ಇಂಡೈರೆಕ್ಟ್ ಅಪ್ರೋಚ್ ಬಂದ್ವಿ. LKG UKG ಸ್ಟಾರ್ಟ್ ಮಾಡೋಣ. LKG UKG 2 ವರ್ಷ ರನ್ ಮಾಡಿಬಿಟ್ರೆ 3ನೇ ವರ್ಷ ಆಟೋಮೆಟಿಕಲಿ ಒಂದು ಕ್ಲಾಸ್ ಇಂಗ್ಲಿಷ್ ಮೀಡಿಯಂ ಆಗುತ್ತೆ. ಆ ಒಂದೊಂದು ಕ್ಲಾಸ್ ಮುಂದೆ ಹೋಗ್ತಾ ಇದ್ದಂಗೆ ಒಂದೊಂದು ಕ್ಲಾಸ್ ಇಂಗ್ಲಿಷ್ ಮೀಡಿಯಂ ಆದ್ರೆ ಕಂಪ್ಲೀಟ್ 7 ವರ್ಷ ಇಡೀ ಸ್ಕೂಲ್ ಇಂಗ್ಲಿಷ್ ಮೀಡಿಯಂ ಆಗುತ್ತೆ ಅಂದ್ಬಿಟ್ಟು ನಾವು ಆ ರೂಪದಲ್ಲಿ ಬಂದ್ವಿ. ನಮ್ಗೆ ಇವಾಗ ಡಬಲ್ ಬೆನಿಫಿಟ್. ಗೌರ್ಮೆಂಟ್ ನಮ್ಗೆ LKG UKGಗೂ ಪರ್ಮಿಷನ್ ಕೊಡ್ತು, ಬೈಲಿಂಗ್ವಲ್ಗೂ ಪರ್ಮಿಷನ್ ಕೊಡ್ತು. ಸೊ ಹಾಗಾಗಿ ಇಂಥ ವಿಚಾರಗಳನ್ನ ನಮಗೆ ಹೇಳ್ಕೊಟ್ಟಂತ ತಿಳಿಸ್ಕೊಟ್ಟಂತ ಯಶೋಧ ಮೇಡಮ್ ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ ಅವರು ಒಂದೆರಡು ವಿಚಾರಗಳನ್ನ ನಮಗೆ ತಿಳಿಸ್ಕೊಡ್ಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತೇನೆ. ಎಲ್ರಿಗೂ ಧನ್ಯವಾದ. ಸರ್ಕಾರಿ ಶಾಲೆಗೆ ಯಾಕಪ್ಪ ಸೇರಿಸ್ಬೇಕು ಅಂತ ಹೇಳಿದ್ರೆ, ನಾನು ಬೆಳಿಗ್ಗೆ ಈ ಶಾಲೆಗೆ ಬಂದೆ. ನೀವು ಯಾರು ಬಂದಿರಲಿಲ್ಲ. ನಾನು ಮೊದಲಿಗೆ ಶಹದ್ ಸರ್ ಬಂದು ಸಂಸ್ಕೃತಿಯನ್ನು ಕಲಿಸುವಂಥದ್ದು ಅಂತಂತ ಹೇಳಿದ್ರೆ ನಮ್ಮ ಸರ್ಕಾರಿ ಶಾಲೆ. ಯಾಕೆ ಅಂತ ಹೇಳಿದ್ರೆ ಪ್ರಾರ್ಥನೆ ಮಾಡ್ತಾ ಇದ್ರು ಮಕ್ಕಳು, ನಮ್ಮ ಸಂಸ್ಕೃತಿಯ ಬಗ್ಗೆ, ಸನಾತನ ಧರ್ಮದ ಬಗ್ಗೆ ಪ್ರಾರ್ಥನೆ ಮಾಡಿದ್ರು. ಜೊತೆಗೆ ಶಿಕ್ಷಕರಿಗೆ ಯಾವ ರೀತಿ ಗೌರವ ಕೊಡಬೇಕು ಅನ್ನೋದನ್ನು ಕಲಿತಿದ್ರು. ಯಾಕೆಂದರೆ ಪ್ರಾರ್ಥನೆ ಮುಗಿದ್ದು ಬಂದ ತಕ್ಷಣ ಕೆಲವು ಮಕ್ಕಳೆಲ್ಲ ಬಂದು ಗುರುಗಳ ಪಾದವನ್ನು ಮುಟ್ಟಿ ನಮಸ್ಕಾರ ಮಾಡುವಂಥದ್ದು ಇವೆಲ್ಲ ಕಂಡಿದ್ದು ನಮ್ಮ ಸರ್ಕಾರಿ ಶಾಲೆ. ಇವತ್ತು ನಾವು ಪ್ರೈವೇಟ್ ಶಾಲೆಗೆ ಮಕ್ಕಳನ್ನ ಸೇರಿಸ್ತೀವಿ ಅಂತ ಹೇಳಿದ್ರೆ ಅವರೇನು ಹೋಗ್ತಾರ ಪಾಠ ಮಾಡ್ತಾರ ಅಷ್ಟೇ. ಮಕ್ಕಳನ್ನು ಬೆರೆತು ಆಟ ಆಡಿಸುವಂಥದ್ದಾಗಲಿ ಇನ್ನೊಂದಾಗಲಿ ಯಾವುದೂ ಇಲ್ಲ. ನೀವು ಸರ್ಕಾರಿ ಶಾಲೆ ಮಕ್ಕಳು ಎಲ್ಲಿ ಬೇಕಾದ್ರೂ ಬಿಡಿ, ಆರಾಮಾಗಿ ಬರ್ತಾರೆ. ಅದೇ ಪ್ರೈವೇಟ್ ಶಾಲೆ ಮಕ್ಕಳು ಹೋಗ್ಬಿಟ್ರೆ ಏನು ಕೇಳಿದ್ರು ಅವ್ರಿಗೆ ಉತ್ತರ ಹೇಳೋಕ್ಕೆ ಬರಲ್ಲ, ಎಲ್ಲಿ ಹೋಗ್ಬೇಕು ಅಂತ ಗೊತ್ತಿರಲ್ಲ. ಯಾಕೆಂದ್ರೆ ಅವ್ರು ಕಲಿಸಿರೋದು ಅಷ್ಟೇ, ಅಲ್ಲಿ ಓದಬೇಕು, ಬರೀಬೇಕು,
ಮಾತಾಡ್ಬೇಕು ಅಷ್ಟೇ ಬಿಟ್ರೆ ಬೇರೆ ಎಲ್ಲೇ ಹೋದ್ರು ನಾನು ಬರಬೇಕು ಅನ್ನೋಂಥದ್ದು ಯಾರು ಕಲ್ತಿರಲ್ಲ. ನಾನು ಸುಮಾರು ಜನ ಪರಿಶೀಲನೆ ಮಾಡಿದ್ದೀನಿ. ನಿಮ್ಮ ಊರು ಯಾವುದು, ನಿಮ್ಮ ತಂದೆ ನಂಬರ್ ಕೇಳಿದ್ದೀನಿ ಖಾಸಗಿ ಶಾಲೆಯವ್ರನ್ನ, ಅವ್ರ ತಂದೆ ನಂಬರ್ಗಳು ಗೊತ್ತಿಲ್ಲ, ಮೊಬೈಲ್ ನಂಬರ್. ಅದೇ ನಮ್ಮ ಸರ್ಕಾರಿ ಶಾಲೆ ಮಕ್ಕಳನ್ನ LKG ಮಕ್ಕಳು ಕೇಳಿದ್ದೀನಿ ನಾನು. ಆ LKG ಮಕ್ಕಳು ತಂದೆ ಅಡ್ರೆಸ್ ಕೇಳಿದ್ರೆ ಇಡೀ ಅವರ ಬಯೋಡಾಟನೇ ಇರುವಂಥದ್ದು ನಮ್ಮ ಸರ್ಕಾರಿ ಶಾಲೆಯಲ್ಲಿ. ಯಾಕೆ ಅಂತಂದ್ರೆ ಆ ಥರ ಇದ್ದಾಗ ಎಲ್ಲೇ ಒಂದು ಮಗು ತಪ್ಪಿಸ್ಕೊಂಡ್ರು ಕೂಡ ಆ ಮಗು ತನ್ನ ಅಡ್ರೆಸ್ಸನ್ನು ಹೇಳ್ತು ಅಂತಂದರೆ ಎಲ್ಲಿದ್ರೂ ಬರ್ಬೋದು, ಇಲ್ಲಾಂದರೆ ಕಷ್ಟ ಆಗುತ್ತೆ. ಅದನ್ನೆಲ್ಲ ಕಲಿಸುವಂಥದ್ದು ನಮ್ಮ ಸರ್ಕಾರಿ ಶಾಲೆನೇ ಹೊರತು ಬೇರೆ ಯಾವುದೇ ಶಾಲೆಗಳು ಕಲಿಸಲ್ಲ. ಆದ್ದರಿಂದ ನಾವು ಇಲ್ಲಿ ಅವರ ಮೇಡಮ್ ಹೇಳಿದಂಗೆ ಮಕ್ಕಳು ಅಷ್ಟೇ, ಬೇರೆ ನಿಮ್ಮ ಅಕ್ಕಪಕ್ಕದವ್ರು ಯಾರಾದರೂ ಖಾಸಗಿ ಶಾಲೆಗೆ ಹೋಗ್ತಾ ಇದ್ರೆ ಅವ್ರಿಗೆ ತಿಳಿಸ್ಬೇಕು, ನಮ್ಗೆ ಈ ಥರ ಹೇಳ್ಕೊಡ್ತಾರೆ, ನಿಮ್ಗೆ ಹೇಳ್ಕೊಡ್ತಾರ ಇಲ್ವಾ, ಏನು ಎತ್ತ ಇವೆಲ್ಲನೂ ಹೇಳ್ಕೊಡುವಂಥದ್ದು. ನೀವು ಮಕ್ಕಳು ಆ ಕೆಲಸ ಮಾಡಿದ್ರೆ ಆ ಪ್ರೈವೇಟ್ ಶಾಲೆಯನ್ನು ಬಿಡಿಸಿ ಇಲ್ಲಿ ತರ್ಬೋದು. ಮತ್ತು ಇನ್ನೊಂದು ವಿಚಾರ ಏನಂತ ಹೇಳಿದ್ರೆ, ಖಾಸಗಿ ಶಾಲೆಯಲ್ಲಿ ಓದುವಂಥ ಮಕ್ಕಳು ಯಾರು ಜಾಸ್ತಿ ಅಲ್ಲಿ ಇರ್ತಾರೆ ಅಂದರೆ 60-70% ತಗೊಂಡವ್ರನ್ನೇ ಅಲ್ಲಿ ಉಳಿಸ್ಕೊಳ್ಳೋದು. ಬೇಕಾದ್ರೆ ನೀವು ಪರಿಶೀಲನೆ ಮಾಡಿ, ಯಾರು 50 ಕೆಳಗಿರ್ತಾರೆ ಅವ್ರನ್ನ ಹೋಗಿ TC ಕೇಳಿ ತಕ್ಷಣ ಕೊಡ್ತಾರೆ ಅವರು. ಅದೇ 60-70 ಮೇಲೆ ತಗೊಳ್ಳೋಂಥವ್ರನ್ನ TC ಕೊಡೋಕ್ಕೆ ಸರ್ ಬೇಡಿ, ಈ ವರ್ಷ ಇಲ್ಲಿ ಓದ್ಲಿ ಅಂತಾರೆ. ಕಾರಣ ಏನು ಅಂದರೆ ಅವ್ರು ಓದುವಂಥ ಮಕ್ಕಳೇ ಬೇಕು, ಓದ್ದೇವ್ರು ಬೇಕಾಗಿಲ್ಲ. ಈಗಾಗಲಿ ನಮ್ಮ ಶಾಲೆಯನ್ನು ಸೇರ್ಕೊಂಡಂಗೆ ಮತ್ತು ಇಲ್ಲೂ ನಾನು ಗಮನಿಸ್ದಂಗೆ ಖಾಸಗಿ ಶಾಲೆಯಿಂದ ಬಂದವರಿಗೆ ಅಕ್ಷರಗಳು ಬರ್ತಾ ಇಲ್ಲ. ನನಗಾಗಲೇ ಗಮನಿಸಿದೆ, ನಮ್ಮ ಶಾಲೆಯಲ್ಲೂ ಕೂಡ ಈ ಸಾಗ 50 ಜನ ಮಕ್ಕಳು ಬಂದಿದ್ದಾರೆ. ಎಲ್ಲ ಖಾಸಗಿ ಶಾಲೆಯಿಂದ ಬಂದಿರೋದು, ರಾಮನಗರದಿಂದ ಬಂದಿದ್ದಾರೆ, ಮತ್ತು ಇಲ್ಲಿ ಕನಕಪುರ ತಾಲೂಕು ನಮಗೆ ಪಕ್ಕ ಉದಾರಳ್ಳಿ ಅಂತ ಅಲ್ಲೆಲ್ಲ ಬಂದಿದ್ದಾರೆ. ಅವ್ರು ಯಾರಿಗೂ ಕನ್ನಡ ಅಕ್ಷರ ಬರೋದಿಲ್ಲ, ಇಂಗ್ಲೀಷ್ ವರ್ಡ್ಗಳು ಕರೆಕ್ಟಾಗಿ ಬರ್ತಾ ಇಲ್ಲ, ಹ್ಯಾಂಡ್ ರೈಟಿಂಗ್ ನೀಟಾಗಿಲ್ಲ. ಯಾಕೆಂದ್ರೆ ಅವ್ರು ಪಾಠ ಮಾಡೋದು ಅಷ್ಟೇ, ಪಾಠ ಮಾಡ್ತಾರೆ. ಅವನೇನಾದ್ರು ಓದಿಲ್ಲ ಅಂದರೆ ನಿಮ್ಮ ಮನೆಗೆ ಒಂದು ಲೆಟರ್ ಕಳಿಸ್ತಾರೆ, ನಿಮ್ಮ ಮಗು ಸರಿಯಾಗಿ ಓದ್ತಾ ಇಲ್ಲ, ಮನೇಲಿ ಓದಿಸಿ ಅಂತಾರೆ. ನೀವು ಅಲ್ಲಿ ದುಡ್ಡು ಕಟ್ಟೋದು ಅಲ್ಲದೇ ನೀವು ಹೋಗಿ ಪ್ರೈವೇಟ್ನವ್ರ ಹತ್ರ ಪಾಠಕ್ಕೆ ಸೇರಿಸ್ಬೇಕು ಅಲ್ವಾ? ಅಲ್ಲಿ ಸೇರಿಸ್ತೀರಾ, ಅಲ್ಲಿ 1,000-2,000 ಅವ್ರು ಕೊಡ್ತೀರಾ. ಅದಕ್ಕೆ ಬದಲಾಗಿ ನಾನು ಹೇಳುವಂಥದ್ದು, ನೀವು ದಾನ ಅಂತ ಶಾಲೆ ಕೊಡಿ, 1,000 ದಾನ ಕೊಡಿ, ಶಾಲೆ ಉದ್ಧಾರ ಆಗುತ್ತೆ. ಆ ಮಗುನ ಇಲ್ಲಿ ಸೇರಿಸಿ. ಯಾಕೆಂದ್ರೆ ನಾವು ಶಾಲೆಯಲ್ಲಿ ನಿಮ್ಮ ಹತ್ರ ದುಡ್ಡು ಕಲೆಕ್ಟ್ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ದುಡ್ಡು ಕಲೆಕ್ಟ್ ಮಾಡ್ತಾರೆ ಅಂತಾರೆ, ಆ ಶಿಕ್ಷಕರಿಗೆ ತೊಂದರೆ ಆಗುತ್ತೆ. ನೀವು ದಾನ ರೂಪದಲ್ಲಿ ಕೊಡಿ, ನಿಮ್ಮ ಮಗುನ ಇಲ್ಲಿ ಸೇರಿಸಿ, ನಿಮ್ಮ ಮಗು ಅಭಿವೃದ್ಧಿ ಆಗುತ್ತೆ. ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ಶಿಕ್ಷಕರು ಕೂಡ ತರಬೇತಿನ ಹೊಂದಿರ್ತಕ್ಕಂಥವ್ರೆ. ಮತ್ತು ಯಾವ ಮಗು ಹಿಂದುಳಿದಿದೆ ಅದನ್ನು ಗಮನಿಸಿ ಅವ್ರು ಹೇಳ್ಕೊಡುವಂಥ ಶಿಕ್ಷಕರೇ ಇಲ್ಲಿರೋದು. ಅಲ್ಲಿ ಆಗಿಲ್ಲ, ಒಟ್ಟೊಟ್ಟಿಗೆ ಪಾಠ ಮಾಡ್ತಾರೆ, ಒಟ್ಟೊಟ್ಟಿಗೆ ಕಳಿಸ್ತಾರೆ. ಬರೀಕ್ ಬರಲಿಲ್ವಾ ಮನೆಗೆ ಕಳಿಸ್ತಾರೆ. ಏನಂತ ಅವ್ರಿಗೆ ಕೊಟ್ಟಿರ್ತಾರಲ್ಲ ಬುಕ್ಸು, ಅಲ್ಲಿ ಬರೀತಾರೆ, ನಿಮ್ಮ ಮಗು ಈ ಥರ ಹಿಂದುಳಿದಿದೆ, ನೀವು ಒಂದು ಸ್ವಲ್ಪ ಗಮನಿಸಿ. ನಿಜನಾ ಸುಳ್ಳ? ಹೌದಲ್ವಾ? ಸರ್ಕಾರಿ ಶಾಲೆಯಲ್ಲಿ ಯಾರಾದ್ರೂ ಡೈರಿ ಮೇಂಟೈನ್ ಮಾಡಿದ್ದೀರಾ? ಪೋಷಕರು ಯಾರಾದ್ರೂ ಬಂದೆ? ನಮ್ಮಲ್ಲಿ ಪೋಷಕರದ್ದು ಒಂದು ಸಮಸ್ಯೆ ಏನು ಗೊತ್ತಾ? ಸರ್ಕಾರಿ ಶಾಲೆ ಅಕಸ್ಮಾತ್ ಯಾರೋ ಒಬ್ಬ ಟೀಚರ್ ಪಾಠ ಮಾಡದೇ ಇರ್ಬೋದು, ಅಂಥವ್ರು ಕೆಲವರು ಇರ್ತಾರೆ, ಇಲ್ಲ ಅಂತಲ್ಲ. ನೀವು ತಾಡಿ ನಮ್ಮ ಮಗು ಇಲ್ಲಿ ಓದ್ತಾ ಇದೆ ಅಂತ ಬಂದು, ಸರ್ ನಮ್ಮ ಮಗು ನಿಮ್ಮದು ಮ್ಯಾಥ್ಸಲ್ಲಿ ಏನೋ ಹಿಂದಿದೆಯಾ ಅಂತ, ಯಾರು ಸರ್ ಮ್ಯಾಥ್ಸ್ ಟೀಚರ್ಸು ಸ್ವಲ್ಪ ಹೇಳಿ ಸರ್ ಅಂದಾಗ ಪೋಷಕರು ಬರ್ತಾರೆ ಅಂತ ಅವ್ರಿಗೂ ಕೂಡ ಭಯ ಇರುತ್ತೆ. ನೀವೇನು ಮಾಡ್ತೀರಾ, ಕೆಲವರು ಸರ್ಕಾರಿ ಶಾಲೆ ಸೇರಿದ್ರು ಕೂಡ ಎಷ್ಟು ಚಂದ ಬರ್ತದೆ, ಪಾಠ ಮಾಡ್ತಾನೆ, ಅದು ಬಿಡಬೇಕು. ಯಾಕೆಂದ್ರೆ ಈಗಾಗಲೇ ನಾವು ಹೇಳ್ದಂಗೆ 20-25 ವರ್ಷದಿಂದ ನಾವು ದುಡಿತಾ ಇದ್ದೀವಿ. ಈ 3 ವರ್ಷದಲ್ಲಿ ಇರುವವರೇ ಎಲ್ಲ ಇದ್ದಾರೆ. 2006ರಿಂದ ದುಡಿತಾ ಇದ್ದೀವಿ. ನಾವು ಯಾವುದೇ ಹಣದ ಆಮಿಷಕ್ಕೊಳಗಾಗಲಿಲ್ಲ, ನಮ್ಮ ಸ್ವಂತ ಖರ್ಚಿನಲ್ಲಿ ದುಡಿದಿದ್ದೀವಿ. ಇವತ್ತು ಆ ಶ್ರಮಕ್ಕೆ ಮೇಡಮ್ನವ್ರು ಹೇಳ್ದಂಗೆ ನಾವು ಹೋಗ್ಲಾಗಿ ಇವತ್ತು ಇಂಗ್ಲೀಷ್ ಮೀಡಿಯಂ ಕೊಟ್ಟಿರುವಂಥದ್ದು. ನಾವು ಎಲ್ಲಿ ಬೇಕಾದ್ರೂ ಹೋಗ್ಬೋದು, ಎಲ್ಲಿ ಬೇಕಾದ್ರೂ ಹೋಗ್ಬೋದು. ಶಿಕ್ಷಕರು ಕೇಳಿದ್ರೆ ಅದಕ್ಕೇನಿಗೆ ಎಷ್ಟು ಕೇಳಿದ್ರು ಅವ್ರ ಬೆಲೆ ಇರಲ್ಲ. ಅಧಿಕಾರಿಗಳ ಹತ್ರ ಇವ್ರು ದಂಡಿಸು ಕೇಳೋಕ್ಕಾಗಲ್ಲ, ನಾವು ಕೇಳ್ಬೋದು. ನಮ್ಗೆ ಇದು ಬೇಕು ಕೊಡ್ರಿ, ಯಾಕಾಗಲ್ಲ ಅಂತ ನಾವು ಕೇಳ್ಬೋದು ಹೊರತು ಶಿಕ್ಷಕರು ಕೇಳೋಕ್ಕಾಗಲ್ಲ. ಇವತ್ತು ಕೆಲವರು ಬರ್ತಾರೆ ತಿಳ್ಕೊಳ್ಳೋದಿಲ್ಲ, ಮಾಸ್ಟರ್ ಮೇಲೆ ಗಲಾಟೆ ಮಾಡೋದು, ಯಾಕ್ರೆ ಕೊಡೋರು ಕೇಳ್ರಿ ಅಂತಾರೆ. ಅದಲ್ಲ, ದಯಮಾಡಿ ಎಲ್ಲರೂ ಪೋಷಕರು ಸಹ ಮತ್ತು STMC ಅವರು ಕೂಡ ಶಿಕ್ಷಕರ ಜೊತೆ ಸಮನ್ವಯ ಇಟ್ಕೊಂಡು ಅವ್ರು ಏನು ಹೇಳ್ತಾರೆ ಅದನ್ನು ಗಮನ ಇಟ್ಟು ಕೇಳಿಕೊಂಡು ಏನಾದರೂ ಅವ್ರಿಗೆ ಆಗ್ಬೇಕಾರೆ, ಸರ್ ಇದು ಅಧಿಕಾರಿಯಿಂದ ಇಂಥದ್ದು ಆಗಬೇಕು ಸರ್, ನೀವು ಸ್ವಲ್ಪ ಕೈ ಜೋಡಿಸಿ ಸರ್ ಅಂತ ಹೇಳಿದಾಗ, ನೀವು ಅದ್ರ ಜೊತೆ ಕೈ ಜೋಡಿಸಿದಾಗ, ಅಧಿಕಾರಿಗಳ ಹತ್ರ ಮಾತಾಡಿದಾಗ, ಇವ್ರು ಬಿಡಲ್ರು ಬಿಡಪ್ಪ, ಇವರು STMC ಅವರು ನಮ್ಮನ್ನ ಹಿಡಿದೇ ಇದ್ದಾರೆ, ನಾವು ಮಾಡಬೇಕು ಅಂತ ಅವ್ರಿಗೂ ಇರುತ್ತೆ. ಮತ್ತು ಈಗಾಗಲೇ ನಮ್ಮ ಸಾಹೇಬರು ಹೇಳಿದ್ರು, ರಾಜು ಸರ್ ಅವರು ಕೂಡ ನಾವು ನಮ್ಮ ಶಾಲೆ ಏನು ಅಂತ ಅಭಿಮಾನ ಇಟ್ಕೊಂಡಿದ್ದೀವಿ, ನಮ್ಮ ಶಾಲೆ ಬೆಳಿಬೇಕು ಅಂತ. ಅದರಂತೆ ಎಲ್ಲ ಶಿಕ್ಷಕರು ಈಗ ನಾನು ಗಮನಿಸಿದಾಗ ಇಲ್ಲಂತೂ ಶಿಕ್ಷಕರ ಬಂದು ಯಾವುದೇ ಬರ್ತಾರೆ. ಯಾಕೆಂದರೆ ಇವತ್ತು ನಾನು ಬಂದಾಗ ಬೆಳಗ್ಗೆ ಬಂದಾಗ ಮಕ್ಕಳು ಯಾವುದು ಪ್ರತಿಯೊಂದು ಇಂಗ್ಲೀಷಲ್ಲೇ ಮಾತಾಡಿಸ್ತಾ ಇದ್ರು ಅವರು. ಯಾಕೆ ಅಂತ ಹೇಳಿದ್ರೆ ಮಕ್ಕಳು ಕಲಿಬೇಕು ಅಂತ ಅಂದಾಗ ಇಂಗ್ಲೀಷು ಸುಮ್ಮನೆ
ಪಾಠ ಓದಿದ್ರೆ ಬರಲ್ಲ. ಮಕ್ಕಳನ್ನ ಇಂಗ್ಲೀಷಲ್ಲಿ ಮಾತಾಡಿಸ್ತಾ ಇದ್ರೆ ಮಾತ್ರ ಸಾಧ್ಯ. ಅವ್ರು ಮಾತಾಡ್ತಾ ಬೆಳೀತವೆ. ಅದೇ ರೀತಿ ಇವತ್ತು ಇಲ್ಲಿ ನೋಡಿದೆ, ನನಗೆ ಖುಷಿ ಆಯಿತು. ಯಾಕೆಂದರೆ ಪ್ರತಿಯೊಂದು ಸಂದರ್ಭದಲ್ಲೂ ಅವ್ರು ಇಂಗ್ಲೀಷ್ನಲ್ಲೇ ಮಾತಾಡ್ತಾ ಇದ್ರು. ಒಂದು ಚೇರ್ ಎತ್ತಬೇಕಾದ್ರೂ ಇಂಗ್ಲೀಷಲ್ಲೇ ಕೇಳಿದ್ರು. ಇದು ನನಗೆ ತೃಪ್ತಿಕರ. ಆ ಒಂದು ಇದು ಅಭ್ಯಾಸ ಆಗಬೇಕು ಅಂದರೆ ಸರ್ಕಾರಿ ಶಾಲೆ ದಯಮಾಡಿ ನೀವೆಲ್ಲರೂ ಸೇರಿ ಅಕ್ಕಪಕ್ಕದವ್ರಿಗೆ ಹೇಳಿ ಸರ್ಕಾರಿ ಶಾಲೆ ಉಳಿಸೋಣ, ಬೆಳೆಸೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್. ಸರ್ ಅವರು ಸಂಘಟನೆಯಲ್ಲಿ ಎಷ್ಟು ವರ್ಷಗಳ ಕೆಲಸ ಮಾಡಿದಿರೋದು ಅವ್ರ ಮಾತುಗಳೇ ಅರ್ಥ ಆಗ್ತಾ ಇದೆ. ಪ್ರೈವೇಟ್ ಶಾಲೆಗೆ ಇಂಚಿಂಚಿನ ಸಂವಿಧಾನ ಹೊಸಂಗೆ ಓದ್ಬಿಟ್ಟಿದ್ದಾರೆ. ಪ್ರೈವೇಟ್ ಶಾಲೆಗಳು ಹೇಗೆಲ್ಲ ನಿಮಗೆ ಅಂದರೆ ನಮಗೆ ಅಂದರೆ ಪೋಷಕರಿಗೆ ಟೋಪಿ ಆಗ್ತಾರೆ, ಹೇಗೆಲ್ಲ ಮಾಡ್ತಾರೆ ಅಂತ ಭಾಳ ಚೆನ್ನಾಗಿ ಸರ್ಕಾರಿ ಶಾಲೆಗೆ ಮತ್ತು ಪ್ರೈವೇಟ್ ಶಾಲೆಗೆ ಅಂತೇಳಿ ಬಹಳ ಚೆನ್ನಾಗಿ ನಮಗೆ ಖಾಸಗಿ ಶಾಲೆಗೂ ಮತ್ತೆ ಪ್ರೈವೇಟ್ ಶಾಲೆಗೂ ವ್ಯತ್ಯಾಸವನ್ನು ತಿಳಿಸ್ಕೊಟ್ರು. ಇನ್ನೊಂದು ಸಣ್ಣ ಉದಾಹರಣೆ ಅವ್ರಿಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅವ್ರು ಹೇಳಿದ ಮಾತಲ್ಲಿ ನಮ್ಮ ಮಕ್ಕಳುಗಳು ಪ್ರೈವೇಟ್ ಶಾಲೆಯಿಂದ ಬಂದಿರೋಂಥ CBSE ಇದ್ದಾನೆ. ಅವು ಕರೆಕ್ಟಾಗಿ ನೆರಳು, ನೀರು, ಹಾಲು ಎಲ್ಲ ಕೊಡ್ತಾರೆ. ಲೀಟರ್ ಗಟ್ಟಲೆ ಹಾಲು ಕೊಡ್ತವೆ ಎಲ್ಲ ಇದ್ದಾಗ ಮಾತ್ರ. ನಮ್ಮವೆಲ್ಲ ನಾಟಿ ಹಸ್ಗಳಿದ್ದಾನೆ. 6 ತಿಂಗಳು ಹುಲ್ಲಿಲ್ಲಾನು ಮಳೆ ಬಳಿಲಾನು ಆರಾಮಾಗಿ ಜೀವನ ಮಾಡ್ತಾರೆ. ಏನು ಮೋಸ ಆಗೋದಿಲ್ಲ ಅಂತ ನಿಮ್ಮ ಮಾರ್ಗದರ್ಶನಕ್ಕೆ ಹಾಗೂ ನಿಮ್ಮ ಮಾತುಗಳಿಗೆ ನಾವು ಇದೇ ವಿಚಾರನ ಹೆಚ್ಚು ಖಾಸಗಿ ಶಾಲೆಗೆ ಓದಿರೋರೆ ಅಪ್ಪ ಅಮ್ಮನ್ನ ಆಶ್ರಮ ಬರ್ತಾರೆ. ಹೌದು, ನಮ್ಮಲ್ಲಿ ಸಂಸ್ಕಾರ ಇದೆ. ಅಪ್ಪ ಅಮ್ಮನ್ನ ಪಕ್ಕ ಇಟ್ಕೊಂಡ್ರೆ ಯಾಕೆಂದ್ರೆ ಮಕ್ಕಳನ್ನು ಹಿಂಗೆ ಹೇಳ್ತಿರ್ತೀನಿ. ನಿಮ್ಗೆ 60 ವರ್ಷ ವಯಸ್ಸಾದ್ಮೇಲೆ ನೀವು ಹುಷಾರ್ ತಪ್ಪಾಗ ಅವ್ನು ಗಾಡಿನೇ ನೀವು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು ಅಂತಿದ್ರೆ ನೀವು ಪೇರೆಂಟ್ಸ್ ಮೀಟಿಂಗ್ ಬನ್ನಿ, ಇಲ್ಲಾಂದ್ರೆ 100 ರೂಪಾಯಿ ಕೊಟ್ಬಿಟ್ಟು ಆಟೋ ಹೊತ್ತು ಹೋಗಮ್ಮ ಅಂತಾನೆ. ಯಾಕಂದ್ರೆ ನೀವು ಹಂಗೆ ಅಲ್ಲ, ಕೆಲಸ ಇದೆ ಅದಿದೆ ಇದೆ ಅಂತ ಹೇಳ್ಬಿಟ್ಟು ಏನೋ ಹೇಳ್ಬಿಟ್ಟು ಮಕ್ಕಳು ಕಳಿಸ್ತೀರಿ. ಪೇರೆಂಟ್ಸ್ ಮೀಟಿಂಗ್ ಅಟೆಂಡ್ ಮಾಡಿದ್ರೆ 20 ವರ್ಷ ಆದ್ಮೇಲೆ ಇದೇ ವಾಪಸ್ ರಿಪೀಟ್ ಆಗುತ್ತೆ ನಿಮಗೆ. ನಿಮ್ಮ ಮಗನ ಹಂಗೆ ಅಂತಾನೆ, ನಮ್ಮಮ್ಮ ಸಣ್ಣ ಮೀಟಿಂಗ್ ಬರ್ತಿದ್ರು, ಶಾಲೆಯಲ್ಲಿ ಯಾವುದೇ ಕಾರ್ಯಕ್ರಮ ಬರ್ತಿದ್ರು. ಆ ಮಕ್ಳಿಗೆ ಖುಷಿನೂ ಅಷ್ಟೇ ಚೆನ್ನಾಗಿರ್ತದೆ. ಅವ್ರಪ್ಪ ಬಂದು ಮೇಕಪ್ ಮಾಡೋದಕ್ಕೂ ನಾವು ಮೇಕಪ್ ಮಾಡೋದಕ್ಕೂ ವ್ಯತ್ಯಾಸ ಇದೆ. ಮಕ್ಳುಗಳಲ್ಲಿ ಕ್ಲೀನಾಗಿ ಡಿಫ್ರೆನ್ಸ್ ಕಾಣಿಸುತ್ತೆ. ನಾವು ಊಟ ಬಡಿಸೋದಕ್ಕೂ ಅವ್ರ ಅಮ್ಮನೇ ಒಂದು ದಿನ ಊಟ ಬಡಿಸಿದ್ರು. ಇದೆಲ್ಲ ತಾಯಂದಿರ ಸಮಿತಿ ಅಂತೆಲ್ಲ ಶಾಲೆಯಲ್ಲಿ ಇದೆ, ನೀವೇ ಬಂದು ಊಟ ಬಡಿಸ್ಬೇಕು. ಅವಾಗೇನಾಗುತ್ತೆ, ನಮಗೂ ಒಂದು ಖುಷಿ. ಒಂದು ಸ್ವಲ್ಪ ಉಪ್ಪು ಖಾರ ಸ್ವಲ್ಪ ಇದ್ರೆ ಏನು ಮಾಡ್ತೀವಿ, ಇನ್ನೂ ಎಚ್ಚೆತ್ಕೋತೀವಿ, ತಿಳಿಸಿ ಹೇಳ್ತೀವಿ. ಸೊ ಅಂತ ಕೆಲಸಗಳನ್ನ ಮಾಡಬೇಕು. ಥ್ಯಾಂಕ್ ಯು ಸರ್. ಈ ಖಾಸಗಿ ಶಾಲೆಗಳು ಮತ್ತು ಸರ್ಕಾರಿ ಶಾಲೆಗಿದ್ದಂಥ ವ್ಯತ್ಯಾಸವನ್ನ ನಮ್ಮ ಮಾತುಗಳಿಗೆ ತುಂಬ ಸುಂದರವಾಗಿ ನಮಗೆ ತಿಳಿಸ್ಕೊಟ್ರಿ. ಮುಂದಿನ ವಿಚಾರವನ್ನ ಸೈಯದ್ ಸರ್ ಅವರು ಮಾತಾಡಬೇಕು ಅಂತೇಳಿ ನಾನು ಕೇಳ್ಕೊಳ್ತೀನಿ. ಈ ವೇದಿಕೆ ಮೇಲೆ ಇದ್ದ ನಮ್ಮ BRC ಅವರು ನನ್ನ ಒಂದು ಮಾತಿಗೆ ಇಲ್ಲಿ ಆಗಮಿಸೋದಕ್ಕೆ, ನಮ್ಮ ಕಾರ್ಯಕ್ರಮಕ್ಕೆ ತುಂಬ ಧನ್ಯವಾದಗಳು ಅಂತ ನಾನು ನಮ್ಮ BRC ಸರ್ಗೆ ಹೇಳ್ತೀನಿ. ಮತ್ತು ನಮ್ಮ BO ಸರ್ ಅವರು ಬರ್ತೀನಿ ಅಂದರು. ಯಾವುದೋ ಏನೋ ಒಂದು ಸ್ವಲ್ಪ ತೊಂದರೆ ಆದ್ದರಿಂದ ಅವರು ಬರಲಿಕ್ಕಾಗಲಿಲ್ಲ. ಇಲ್ಲ ಅಂದರೆ ಖಂಡಿತವಾಗಿ ಬರ್ತಾಯಿದ್ರು. ಇದು ದಾಖಲಾತಿ ಆಂದೋಲನ ನಾನು ಅನ್ಕೋಬೇಕು. ನಮ್ಮ ಅಧಿಕಾರಿಗಳ ಮಧ್ಯವಾಗಿ ಅವರೇ ಉದ್ಘಾಟನೆ ಮಾಡಬೇಕು ಅಂತ ನನಗೆ ಭಾಳ ಆಸೆ ಇತ್ತು. ಅದು ಆಸೆ ಇವತ್ತು ನೆರವೇರಿತು. ನನಗೆ ತುಂಬ ಸಂತೋಷ ಆಯಿತು. ಆಮೇಲೆ ನಾನು ಒಂದು SDMCಗೆ ಒಂದು ಸಲಹೆಯನ್ನು ಕೊಡಲಿಕ್ಕೆ ಇಷ್ಟಪಡ್ತೇನೆ. SDMC ಮತ್ತು ಶಿಕ್ಷಕರು ಇಬ್ಬರೂ ಒಂದು ಗಾಡಿಯ ಎರಡು ಎತ್ತುಗಳು ಇದಕ್ಕೆ. ಒಂದು ಎತ್ತು ಏನಾರ ಕುಂಟಾದರೆ ಇನ್ನೊಂದು ಎತ್ತು ಗಾಡಿ ಹೋಗಲ್ಲ. 2 ಎತ್ತು ಸರಿಯಾಗಿ ನಡೆದರೆ ಈ ಶಿಕ್ಷಕರು ಮತ್ತು SDMC ಅವರು ನಮ್ಮ ಶಾಲೆಗಳು ಉಳಿಯೋದಕ್ಕೆ ಸಾಧ್ಯ, ಬೆಳೆಯೋದಕ್ಕೂ ಸಾಧ್ಯ. ಎಲ್ಲ ನಮ್ಮ SDMC ಅವರು ಕೆಲವರಿದ್ದಾರೆ. ನಾನು ಟೀಕಿಸ್ತಾ ಇದ್ದೀನಿ. SDMC ಅವರು ಬೇಜಾರೇನೋ ಮಾಡ್ಕೋಬೇಡಿ ದಯವಿಟ್ಟು. ನಾನು ಯಾಕೆ ಟೀಕಿಸ್ತೀನಿ ಅಂದರೆ, ಕೆಲವರು ನನ್ನ ದೃಷ್ಟಿಯಿಂದ ನಾನು ನೋಡಿದ್ದೇನೆ. ಹೋಗ್ಬಿಟ್ಟು ಹಿಂಗೆ ಫೋನ್ ಮಾಡ್ಸೋದು, ನಾನು ಗುಲಾಮ ಕೊಡೋ ನೀನು. ಯಾರಿಗೆ ಏನೂ ಗುಲಾಮ ಅಲ್ಲ ನಾವು, ಅರ್ಥ ಆಯ್ತಾ? ಯಾರಿಗೂ ಏನೂ ಗುಲಾಮ ಅಲ್ಲ. ಶಿಕ್ಷಕರು SDMCನ ಹಿಂಗೆ ತೋಳು ಮಾಡ್ಸೋಂಗೆ ಇಲ್ಲ. ಈ ಶಿಕ್ಷಕರು ಮತ್ತು SDMCಲಿ ಹೊಂದಾಣಿಕೆ ಇದ್ದರೆ ಮಾತ್ರ ನಮ್ಮ ಶಾಲೆಗಳು ಬೆಳೆಯೋಕ್ಕೆ ಸಾಧ್ಯ. ಇಲ್ಲ ಅಂದರೆ ಬೆಳೆಯೋಕ್ಕೆ ಭಾಳ ಕಷ್ಟ ಆಗುತ್ತೆ, ತುಂಬ ಕಷ್ಟ ಆಗುತ್ತೆ. ಅದಕ್ಕೆ ಬಾಂಧವ್ಯ ಇರಬೇಕು. ಇದು ಗಾಡಿ ನಡಿಬೇಕಾದ್ರೆ 2 ಎತ್ತುಗಳು ಸರಿಯಾಗಿರಬೇಕು. ಸರಿಯಾಗಿಲ್ಲ ಅಂದರೆ ಇದು ಬಾಂಧವ್ಯ ಇರಲ್ಲ. ಸಾಮಾನ್ಯವಾಗಿ ನಾನು ಒಂದು ಟೈಮಲ್ಲಿ ಇನ್ನೊಂದು ಮಾತಂದರೆ, ಶಿಕ್ಷಕರ ಬಾಯಿಂದನೇ ಏನೋ ಒಂದು ಬಂದ್ಬಿಡುತ್ತೆ.
ಅದಕ್ಕೆ SDMC ಅವರು ದೊಡ್ಡದಾಗಿ ತೊಗೊಂಡು ಹೋಗ್ಬೇಡ್ದು. SDMC ಬಾಯಿಂದ ಏನೋ ಒಂದು ಬರುತ್ತೆ, ಶಿಕ್ಷಕರು ದೊಡ್ಡದಾಗಿ ಅದನ್ನು ತೊಗೊಂಡು ಹೋಗ್ಬೇಡ್ದು. ಕರೆಕ್ಟಾಗಿ ಅನುಸರಿಸ್ಕೊಂಡು ಎರಡು ಇದು ಮಾಡ್ಕೊಂಡು ಇರಬೇಕು ಅಂತ ನನ್ನ ಅಭಿಪ್ರಾಯ. ತಾವುಗಳು SDMC ಮತ್ತು ನಮ್ಮ ಶಿಕ್ಷಕರು ಇದು ಹೊಂದಾಣಿಕೆ ಇದ್ದರೆ ನನಗೆ ತುಂಬ ಸಂತೋಷ. ನಮ್ಮ ಶಾಲೆ ಬೆಳೆಯೋಕ್ಕೆ ಸಾಧ್ಯ, ಇಲ್ಲ ಅಂದರೆ ಭಾಳ ಕಷ್ಟ ಆಗುತ್ತೆ ಶಾಲೆ ಬೆಳೆಯೋಕ್ಕೆ. SDMC ಮತ್ತು ಶಿಕ್ಷಕರಿಂದ ನನಗೆ ಇಷ್ಟು ಒಂದೆರಡು ಮಾತು ಹೇಳಲಿಕ್ಕೆ ನನಗೆ ಅವಕಾಶ ಕೊಟ್ಟಕ್ಕೆ ನಮ್ಮ HM ಅವರು, ನಮ್ಮ ಈ ಶಾಲೆಯ HM ಅವರಿಗೆ ತುಂಬ ತುಂಬ ಧನ್ಯವಾದಗಳು ಹೇಳ್ತೀನಿ. ಸರ್ ಅವರು ನಾವೆಲ್ಲ ಹೊರಗಿನ ವಿಚಾರ ಮಾತಾಡ್ತಾ ಇದ್ದೀವಿ, ಅವ್ರು ಡೈರೆಕ್ಟ್ ಕ್ಲಾಸ್ ರೂಮ್ಗಳ ವಿಚಾರ ಹೇಳಿದ್ರು. ಒಂದು ಶಾಲೆ ಅಂತ ಬಂದ ತಕ್ಷಣ, ಕಾಂಪೌಂಡ್ ಒಳಗೆ ಬಂದ ತಕ್ಷಣ ಹೇಗೆ ಶಿಕ್ಷಕರು ಮತ್ತು SDMC ಅವರು ಹೊಂದಾಣಿಕೆಯಿಂದ ಕೆಲಸ ಮಾಡಿದಾಗ ಶಾಲೆ ಚೆನ್ನಾಗಿ ಅಭಿವೃದ್ಧಿ ಆಗುತ್ತೆ ಅಂತ ನಿಜವಾಗ್ಲೂ ಸತ್ಯ ಸರ್. ಸರ್ಕಾರದ ಎಷ್ಟೇ ಯೋಜನೆಗಳು ಬಂದರೂ ಕೂಡ ಮಕ್ಕಳು ಎಷ್ಟೇ ಚೆನ್ನಾಗಿದ್ರು ಕೂಡ ಈ ಗಂಡ ಹೆಂಡತಿ ಕೂಸ್ಕೊಡ್ವಾಯ್ತು ಅನ್ನೋ ಹಾಗೆ ಸೊ SDMCನವರು ಮತ್ತು ಶಿಕ್ಷಕರು, ನಮ್ಮ ಸಿಬ್ಬಂದಿ ನಾವು ತುಂಬ ಚೆನ್ನಾಗಿ ಕೋಆರ್ಡಿನೇಟ್ ಮಾಡಿ ಕೆಲಸ ಮಾಡಿದ್ರೆ ಖಂಡಿತ ಎಲ್ಲ ಯೋಜನೆಗಳು ಕೊನೆಯಲ್ಲಿ ಫಲ ಕೊಡೋದಿಲ್ಲ. ಸರ್ಕಾರದಲ್ಲಿ ಎಕ್ಸಾಮ್ಸ್ ಹೌದಲ್ಲಿ ಏನೇ ಬಂದಿದ್ರು, ಯಾವುದೇ ದಾನಿಗಳಿಂದ ಎಲ್ಲೇ ಬಂದಿದ್ರು, ಕೊನೆಗೆ ಫಲ ಕೊಡೋ ಜಾಗ ಪ್ರತಿ ನಿಮ್ಮೂರಿನ ಶಾಲೆಯ ತರಗತಿ ಕೊಠಡಿಗಳು. ಆ ವಿಚಾರವನ್ನು ತುಂಬ ಚೆನ್ನಾಗಿ ಸರ್ ಹೇಳ್ಕೊಟ್ರು. ನಾನು ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ ಅವರಿಗೆ. ಥ್ಯಾಂಕ್ ಯು ಸರ್. ಕರಪತ್ರವನ್ನು ಉದ್ಘಾಟನೆ ಮಾಡಿಕೊಡ್ತಾರೆ, ಬಿಡುಗಡೆ ಮಾಡಿಕೊಡ್ತಾರೆ. ಆಮೇಲೆ ಉದ್ಘಾಟನೆ ಮಾಡಿ ಇಲ್ಲಿ ಯಾರು ಕೂತಿರೋ ಮಾತಾಡ್ತಾರೆ ಕೇಳಿ. 45 ಯಾರ ಮಾತಾಡ್ಬೋದು, ವೇದಿಕೆ ಉಟ್ಕೊಂಡಿದ್ದಾರೆ, ಮಾತಾಡ್ಬೋದು. ಮಕ್ಕಳು ಯಾವ್ದ್ರ ಬಗ್ಗೆ ನಾವು ಹಿಡಿದೀವಿ, ಅವಕಾಶ ಇದ್ರು ಕೊಡ್ಬೇಕಲ್ವಾ? ಅಲ್ಲ ಅದು ಖುಷಿ ಸರ್. ಮೇಲೆ ಹಸಿರಾಗಿರ್ತಂಥ ಎಲ್ಲ ನಮ್ಮ ಶಾಲಾಭಿವೃದ್ಧಿ ಸಮಿತಿಯ ಪದಾಧಿಕಾರಿಗಳು ಹಾಗೂ ನಮ್ಮ ಕನಕಪುರ ತಾಲೂಕಿನ BRC ಅವರು ಹಾಗೂ ಇಲ್ಲಿರ್ತಕ್ಕಂಥ ಎಲ್ಲ ಪುಟಾಣಿಗಳು ಮತ್ತು ನಮ್ಮ ಸಹೋದರಿಗಳಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸ್ತಾ, ಈಗ ಮಾತಾಡುವಂಥ ವೇದಿಕೆ ಮೇಲೆ ಮಾತಾಡುವಂಥ ಎಲ್ಲ ವಿಚಾರಗಳಿಗೂ ಕೂಡ ಕೂಲಂಕುಷವಾಗಿ ಗಮನಿಸಿದೆ. ಅದರಲ್ಲಿ ರಾಜು ಸರ್ನ ಅಲ್ಲೇ ಕೂತು ಅವ್ರು ಮಾತಾಡ್ತಿದ್ದಂಗೆ ಒಂದು ಪ್ರಶ್ನೆ ಕೇಳಬೇಕಾಯ್ತು ನಾನು, ಅದು ಆಭಾಸ ಆಗುತ್ತೆ ಅಂತ ಕೇಳೋಕ್ಕಾಗಲಿಲ್ಲ. ರಾಜು ಸರ್ ಹೇಳಿದ ಮಾತ್ರ ಅದು ತುಂಬ ಖುಷಿ ಆಯಿತು ಮಾತು. ಈ ನಾವು ಹೇಳ್ತಕ್ಕಂಥ ಆಚಾರ ಮಾತುಗಳು ಏನಿರ್ತದೆ ಅದನ್ನು ನಾವು ಪಾಲನೆ ಮಾಡಬೇಕು. ನಾವು ಪಾಲನೆ ಮಾಡಿದರೆ ನಾವು ನಿಮ್ಗೆ ಹೇಳ್ಬೇಕು. ಈಗ ರಾಜು ಸರ್ ನಿಮ್ಮ ಮಕ್ಕಳುಗಳು ಎಲ್ಲಿ ತಾತ ಸರ್ ನಿಮ್ಮ ಮಕ್ಕಳು ಸರ್ಕಾರಿ ಶಾಲೆ ಓದ್ತಿದ್ದಾರಲ್ಲ, ಅದನ್ನೇ ಹೇಳಕ್ಕೆ ಅಂತ ನಾನು ಅಲ್ಲಿ ಅಷ್ಟು ಜನ ಹೇಳೋಣ ವಿಚಾರ ನಿಮ್ಮ ಹತ್ರ ಅದಕ್ಕೆ ಎದುರುಗಡೆ ಕೇಳಿ ಮಾತಾಡೋಣ ಅನ್ಕೊಂಡೆ. ತುಂಬ ಖುಷಿ ಆಯಿತು. ಇವತ್ತು ಈ ಹುದ್ದೆಲಿದ್ದರೂ ಕೂಡ ನಿಮ್ಮ ಮಕ್ಕಳನ್ನ ನಾವು ಸರ್ಕಾರಿ ಶಾಲೆಯಲ್ಲಿ ಓದಿಸ್ತಾ ಇದ್ದೀನಿ ಅಂತ ಹೆಮ್ಮೆಯಿಂದ ಹೇಳ್ಕೊಂತಿರೋದು ನಮ್ಗೆ ಅದು ಎಷ್ಟು ಖುಷಿ ಆಗ್ತಿದೆ ಅಂದರೆ ನಮ್ಗೆ ಇನ್ನೂ ಸ್ಫೂರ್ತಿದಾಯಕವಾಗಿ ಇನ್ನೆಲ್ಲರಿಗೂ ಸ್ಫೂರ್ತಿ ಆಗೋದು. ಅದು ಬರೀ ಮಾತಾಗಬಾರ್ದು, ಪುಸ್ತಕದ ಬದನೆಕಾಯಿ ಸಾಂಬಾರ್ಗಾಗಲ್ಲ ಅಂದಾಗೆ ಅದನ್ನು ನಾವು ಪಾಲನೆ ಮಾಡ್ಕೊಂಬಂದ್ರೆ ಇಲ್ಲಿರ್ತಕ್ಕಂಥವ್ರು ಕಲಿತಾರೆ ಅನ್ನೋ ಒಂದು ವಿಚಾರನ ನಿಮ್ಮ ಎದುರುಗಡೆ ಮಾತಾಡಬೇಕು ಅಂದ್ಕೊಂಡೆ. ಏನಾದ್ರು ನಮ್ಮಲ್ಲಿ ಮಾತಾಡೋದ್ರಲ್ಲಿ ಏನಾದ್ರೆ ತಪ್ಪಿದ್ರೆ ಆಮೇಲೆ ಇನ್ನೊಂದು ಮಾತು ನಮ್ಮ ಮಾಮತ್ ಸರ್ ಹೇಳ್ತಾ ಇದ್ರು, ಈ ಶಿಕ್ಷಕರು ಮತ್ತು ಏನು SDMC ಮೆಂಬರ್ಗಳಿದ್ದಾರೆ ಅವರಲ್ಲಿ ಅನ್ಯೋನ್ಯತೆ ಇರಬೇಕು ಅಂತ. ಈ ಅನ್ಯೋನ್ಯತೆನ ಆರೋಳಿ KPS ಶಾಲೆಗೆ ನಾವು SDMC ಮೆಂಬರ್ಗಳು 5 ಜನ ಬಂದಿದ್ದೀವಿ. KPS ಸಾಹೇಬರು BS ಸಾಹೇಬರು ನಾನು ಆಲ್ರೆಡಿ ಒಂದು 4-5 ಸರಿ ನೋಡಿದ್ದಾರೆ. ಅವ್ರ ಎದುರುಗಡೆ ಕೂಡ ಒಂದು ವಿಚಾರ ಚರ್ಚೆ ಮಾಡಿದೆ. ನಾನು ಒಬ್ಬ ಸಾಮಾಜಿಕ ಹೋರಾಟಗಾರ, RTI ಕಾರ್ಯಕರ್ತ, ನಾನು ಮಾಜಿ ಮೆಂಬರು, ನಾನು ಗ್ರಾಜ್ಯುಯೇಟ್ BCom LLB ಮಾಡಿದ್ದೀನಿ. LLB ಮಾಡಿದೆ ಅಂತ ನಾನೇನು ಲಾಯರ್ಗಿರಿ ಮಾಡೋಕ್ಕೆ ಹೋಯ್ತಿಲ್ಲ. ಬರೀ ಸಾಮಾಜಿಕ ಕೆಲಸಗಳಿಗೆ ನಾನು ನನ್ನ ಜೀವನವನ್ನು ಮುಡುಪಾಗಿಟ್ಕೊಂಡಿದ್ದೀನಿ. ಈಗ ಯಾವುದೇ ಶಾಲೆನಲ್ಲಾಗಲಿ, ನಾನು ಯಾವುದೋ ಆರೋಳಿ ಒಂದು ಸ್ಕೂಲ್ ಅಂತಲ್ಲ, ಯಾವುದೇ ಶಾಲೆನಲ್ಲಾಗಲಿ ಈ ಪ್ರತಿ ವರ್ಷವೂ ಅವ್ರಾಗ ಅವ್ರು ಯಾರೋ ನನ್ನ ಕಾಂಟ್ಯಾಕ್ಟ್ ನಂಬರ್ ಇಟ್ಕೊಂಡು ಬಡ ಮಕ್ಕಳು ನಮ್ಮ ಮಕ್ಕಳಿಗೆ ಓದ್ಸೋಕ್ಕಾಗ್ತಾಯಿಲ್ಲ ಅಂದರೆ ಅವ್ರಿಗೆ ಬುಕ್ಸ್ ಕೊಡಿಸೋಂಥ ವ್ಯವಸ್ಥೆನ, ಹೈಯರ್ ಎಜುಕೇಷನ್ ಮಾಡ್ತಾರೆ, ಇಂಜಿನಿಯರಿಂಗ್ ಮಾಡ್ತಾರೆ ಅಂಥವ್ರಿಗೆ ಲ್ಯಾಪ್ಟಾಪ್ ಕೊಡಿಸೋಂಥ ವಿಚಾರನ, ಅವ್ರ ಕೈ ಫೀಸ್ ಕಟ್ಟೋಕ್ಕಾಗಿಲ್ಲ ಅಂದರೆ ನನಗೆ ಆರೋಳಿ ಯೂನಿವರ್ಸಿಟಿಯಲ್ಲಿ ಹೆಚ್ಚು ಕಮ್ಮಿ ನನಗೆ 80% ಕಂಪ್ನಿ MDಗಳು ಮತ್ತು HRಗಳು ತುಂಬ ಕ್ಲೋಸ್ ಆಗಿದ್ದಾರೆ. ಅವ್ರ ಜೊತೆ ಒಡನಾಟ ಚೆನ್ನಾಗಿ ಇಟ್ಕೊಂಡಿದ್ದೀವಿ. ಅಂಥವ್ರು ಕರ್ಕೊಂಡು ಈಗ ಸೈಟ್ ಗೋಬೇನ್ ಅಂತೇಳಿ ಆರೋಳಿನಲ್ಲಿ ನಮ್ಮ KPS ಶಾಲೆಯಲ್ಲಿ 1,500 ಜನ ಮಕ್ಕಳಿದ್ದಾರೆ, LKG ಟು PUC ಅವರು ಸಾಹೇಬ್ರಿಗೆ ಗೊತ್ತು. ಆ ವಿಚಾರ ನಾವೇನು ಮಾಡಿದೆ, ಪ್ರಾಥಮಿಕ ವಿಭಾಗ LKG ಇಂದ 8ನೇ ತರಗತಿ ಮಕ್ಕಳಿಗೆ ಮೈದಾನದಲ್ಲಿ ಕುತ್ಕೊಂಡು ಊಟ ಮಾಡ್ತಾರೆ, ಗಾಡಿ ಒಳಗೆ ಓಡಾಡ್ತಾರೆ, ಧೂಳು, ಊಟ ತಿನ್ನೋಕ್ಕಾಗಲ್ಲ. ನಾವು ಕಣ್ಣಿನ ನೋಡಿ ಬೇಜಾರಾಗೋಯ್ತು. ನಾವಿಲ್ಲಿ 5 ಜನ ಮೆಂಬರ್ಗಳು ಬಂದಿದ್ದೀವಿ. ನಾವು ವಾಲಂಟಿಯರ್ ತಗೊಂಡು ನಮ್ಮ ಮಕ್ಕಳುಗಳು ಓದ್ತಾ ಇದ್ವಿ, ಬೇರೆ ಮಕ್ಕಳಿಗೂ ಅನುಕೂಲ ಆಗಲಿ ಅಂತೇಳಿ 23 ಲಕ್ಷ ರೂಪಾಯಿ ಇದ್ದು CSR ಫಂಡಲ್ಲಿ ಸೇಟ್ ಗೋವಿಂದ ಕಂಪ್ನಿಯಿಂದ ನಾನು ಭೋಜನ ಮಾಡಿಸೋಕ್ಕೆ ರೆಡಿ ಮಾಡಿಸ್ಕೊಂಡು ಎಲ್ಲ ಕರ್ಕೊಂಡು ನಮ್ಮ
ಪ್ರೈಮರಿ ಮೇಡಮ್ ಅವ್ರು ಹೆಚ್ಚನ್ನು ಪ್ರಭಾಸ್ ತಗೊಂಡಿದ್ದಾರೆ ಪ್ರೇಮ್ ಅಂತೇಳಿ ಅವರು ಪರ್ಮಿಷನ್ ಕೊಟ್ಟರು. BEO ಲೆಟರ್ ಹಾಕಿದ್ರು, ಪಂಚಾಯತಿನಲ್ಲಿ ಚೀಫ್ ಆಫೀಸರ್ ಶ್ವೇತಾ ಬೈ ಅಂತೇಳಿ ಅವ್ರ ಕಡೆಯಿಂದ ಪರ್ಮಿಷನ್ ತಗೊಂಡೆ. ಆದರೆ ನಲ್ಲಿರ್ತಕ್ಕಂಥ ನಮ್ಮ MLA ಸಾಹೇಬ್ರು ಏನಿದ್ದಾರೆ ಇಕ್ಬಲ್ ಅವರು ಏನಲ್ಲಿ ಪೋಷಕರನ್ನ ನಾವು ಅಲ್ಲಿ ಅಧ್ಯಕ್ಷ ಮಾಡಬೇಕು, ಅವ್ರು ಯಾರೋ ರಾಜಕೀಯ ವ್ಯಕ್ತಿ ಗೊತ್ತಾಗಬಂದು ಅವ್ರು ಕೂರಿಸ್ಬಿಟ್ರು. ಈಗ ನಮ್ಗೆ ಅಲ್ಲಿ ಅಧಿಕಾರ ಇಲ್ಲದಂಗೆ 7 ತಿಂಗಳಾಯಿತು ಡಿಸಲ್ವ್ ಆಗಲ್ಲ SDMC. BEO ಲೆಟರ್ ಹಾಕಿದ್ವಿ, DDP ಲೆಟರ್ ಹಾಕಿದ್ವಿ, ಡಯಟ್ ಪ್ರಿನ್ಸಿಪಲ್ ಹತ್ರ ಮಾತಾಡಿದ್ವಿ. ನಾವೇ ಖುದ್ದಾಗ 3 ಸಲ ಹೋಗಿ ಅರ್ಜಿ ಕೊಟ್ಟರು, ಕೇರ್ ಅಂತ ಯಾರು ಕ್ಯಾರೆ ಅಂತ DR ಸರ್ ಗಮನಕ್ಕೂ ಗೊತ್ತಿದೆ. 8 ತಿಂಗಳಾಗಿದೆ ಡಿಸಲ್ವ್ ಆಗಿ. ಯಾಕೆ ನೀವು SDMC ರಚನೆ ಮಾಡಿಲ್ಲ ಅಂದರೆ ಬೇಜವಾಬ್ದಾರಿ. BEOಗೆ ಮತ್ತಿಗೆ ಅವರು ಎಷ್ಟು ಮೆಸೇಜ್ ಮಾಡಿದ್ದೀರಿ, BEOಗೆ ಒಂದು ಲೆಟರ್ ಹಾಕಿದ್ದೀವಿ. ನಮ್ಮ ಯಾಕೆ ಇವಾಗ ಭೋಜನ ರೆಡಿ ಆಗಿದೆ ಬೇಡ ಅಂತೇಳಿ ಸ್ಟಾಪ್ ಮಾಡಿ ನಿಲ್ಸ್ಬಿಟ್ರು. ಗುದ್ದು ಪೂಜೆನೂ ಮಾಡಿಸ್ದೆ, ಪೂಜೆ ಮಾಡಿ ಆಗಲೇ ಕಟ್ಟಕ್ಕೆ ಪಾಯ ತೆಗಿತಿದ್ರೆ ಬೇಡ ಅಂತೇಳಿ ನಿಲ್ಸ್ಬಿಟ್ರು. ಕೇಳಿದ್ರೆ DC ಅವ್ರು ಹೇಳಿದ್ರು ಮಾಡೋಕ್ಕೆ ಬರಲ್ಲ. ಅದಕ್ಕೆ BEO ಲೆಟರ್ ಕಳಿಸಿದ್ರು. ಒಂದು ಆರೋಳಿ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ಪ್ರಾಥಮಿಕ ವಿಭಾಗ ಭೋಜನಾಲಯ ನಿರ್ಮಿಸಲು CSR ನಿಧಿಯಡಿ ಅನುಮತಿ ಕೋರಿ ಸಲ್ಲಿಸಿರುವ ಪ್ರಸ್ತಾವನೆ ಬಗ್ಗೆ ಅಂತ ಇವ್ರು ನಮ್ಮ BEO ಲೆಟರ್ ಹಾಕವ್ರೆ. ಅದ್ರಲ್ಲಿ ಇದಕ್ಕೆ ಶ್ರಮ ಪಟ್ಟಾರೆ ಅನ್ನೋದು ಒಂದು ಲೆಟರ್ ಹಾಕವ್ರೆ. ಸದರಿ ಶಾಲೆಯ ಶಾಲಾಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿ SDMC ವತಿಯಿಂದ ಆರೋಳಿ ಕೈಗಾರಿಕಾ ಪ್ರದೇಶದ 1ನೇ ಹಂತದಲ್ಲಿರುವ ಸೇಠ್ ಗೊಬೇಲ್ ಕಂಪನಿಯನ್ನು ಸಂಪರ್ಕಿಸಲಾಗಿದ್ದು, ಸದರಿ ಕಂಪನಿಯು ತನ್ನ ಕಾರ್ಪೊರೇಟ್ ಸಾಮಾಜಿಕ ಹೊಣೆಗಾರಿಕೆ CSR ನಿಧಿಯಡಿ ಶಾಲಾ ಆವರಣದಲ್ಲಿ ಭೋಜನ ನಿರ್ಮಿಸಿಕೊಡಲು ಸಮ್ಮತಿಸಿರುತ್ತಾರೆ ಎಂದು ಉಲ್ಲೇಖಿತ ಪತ್ರದಲ್ಲಿ ಸಲ್ಲಿಸಿ ಸೂಚಿಸುತ್ತಾ ಸದರಿ ಕಂಪನಿಯ ವತಿಯಿಂದ ಭೋಜನ ನಿರ್ಮಾಣ ಮಾಡಲು ಕೈಗೊಳ್ಳುವ ಇಲಾಖಾ ಕ್ರಮವನ್ನು ಅನುಸರಿಸಿ ಅನುಮತಿ ಕೋರಿ ಮನವಿ ಸಲ್ಲಿಸಿರ್ತಾರೆ. ಅದನ್ನು ಸಲ್ಲಿಸಿ 6 ತಿಂಗಳಾಗಿದೆ. ಇವತ್ತಿನವರೆಗೂ ಅದಕ್ಕೆ ರಿಪ್ಲೈ ಇಲ್ಲ. ಯಾರು DDP ಅವರು ಏನು ಮಾಡಬೇಕು ಈಗ ಹೇಳಿದ್ರಲ್ಲ, ನಮ್ಮಲ್ಲಿ ಹೊಂದಾಣಿಕೆ ಇಲ್ಲ ಅಂತ. ಮತ್ತೆ ಏನು ಮಾಡ್ತಾ ಇದ್ದಾರೆ ಅಧಿಕಾರಿಗಳು? ಏನು ಕತ್ತೆ ಕಾಯ್ತಿದ್ದೀರಾ ನೀವು? ಸರ್ಕಾರದ ಸಂಬಳ ಕೊಡ್ತಿಲ್ವ ನಿಮಗೆ? ಇಲ್ಲಿ ಗಂಟೆ ಬಿಡಿ ಸಂಬಳ ತಗೊಳ್ಳಿ, ಗಂಟೆ ಬಿಡಿ ಸಂಬಳ. ಅವ್ರು ಹೇಳಿದ್ರು ಯಾರೋ 5 ಬೆಳೆ ಒಂದು ಸಂಬಳ ಆಗಿಲ್ಲ, ಒಬ್ಬರು ತಪ್ಪು ಮಾಡ್ಬೋದು, 2 ತಪ್ಪು ಮಾಡೋಕ್ಕಾಗುತ್ತಾ? ಮತ್ತೆ ಏನು ಮಾಡ್ತಿದ್ದೀರಿ ಅಧಿಕಾರಿಗಳು? ಇಷ್ಟು ನಮ್ಮ 6 ತಿಂಗಳಾಗಿದೆ ನಾನು ಕೊಟ್ಟಿರೋ ಲೆಟ್ರಿಗೆ. ಏನು ಮಾಡ್ತಾಯಿದ್ದೀರಾ? ಈಗ SDMC ಡಿಸಲ್ವ್ ಆಯ್ತಲ್ಲ, ಯಾಕೆ ಡಿಸಲ್ವ್ ಆಗಿ ನೀವು ಯಾಕೆ ರಚನೆ ಮಾಡಲಿ ಅಂತ ಯಾಕೆ ಯಾರೋ ಪ್ರಶ್ನೆ ಮಾಡಲಿಲ್ಲ ನೀವು? ಅಂದ್ರೆ ಅಧ್ಯಕ್ಷರ ಮಕ್ಕಳು ಅಲ್ಲಿಲ್ಲ, ಇಲ್ಲ ನಮ್ಮ ಮಕ್ಕಳು ಇರೋದಕ್ಕೆ ಕಷ್ಟ ಬೀಳ್ತಿದ್ದೀವಿ. ಬೈಲದಲ್ಲಿ ಇದೆ, ಬೈಲದಲ್ಲಿ ಎಲ್ಲೂ ಇಲ್ಲ ಅಂತ ಹೇಳಿ ಮಾತಾಡ್ತಾರೆ. ಒಬ್ಬರು K. ಸೋಮಶೇಖರ್ ಅಂತ ಅಧ್ಯಕ್ಷ ಮಾಡಿದ್ರು, ಒಬ್ಬ JDS ಮುಖಂಡರು. ಈಗ ಇತ್ತೀಚೆಗೆ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆದ ತಕ್ಷಣ ಅವರಿಗೆ ಸೂಚಕರು ಅಲ್ಲಿ KPS ಶಾಲೆಯಲ್ಲಿ ಈ 2022ನೇ ಇಸ್ವಿಯಿಂದ ಅದನ್ನು ತಿದ್ದುಪಡಿ ಅಂತೇಳಿ ಮಾಡ್ಕೊಳ್ಳಾಗಿ ಆ ಕ್ಷೇತ್ರದ ಶಾಸಕರನ್ನ ಅಧ್ಯಕ್ಷ ಮಾಡಬೇಕು ಅಂತಿದೆ. ಆಗಲಿ ಅಧ್ಯಕ್ಷ ಆಗಲಿ ಅವರೆಲ್ಲ ಟೈಮ್ಗಳು ಈ ಚೆಕ್ಕಿನ ವ್ಯವಹಾರ ಏನಿದೆ, ಈ ಸರ್ಕಾರದಿಂದ ಬರ್ತಕ್ಕಂಥ ಅನುದಾನ ಮತ್ತು ಈ ಮಟ್ಟ ಚುಕ್ಕಿ ಬಾಳಿ ಏನಿರುತ್ತೆ ಅದಕ್ಕೆಲ್ಲ ಸಹಿ ಮಾಡೋದಕ್ಕೋಸ್ಕರ ಬರೋಕ್ಕಾಗದ ಕಾರಣಕ್ಕೆ ಒಬ್ಬರ ಸೂಚಕರನ್ನ ನೇಮಕ ಮಾಡ್ತಾರೆ. ಆ ಸೂಚಕರು ಯಾರಾಗಬೇಕು? ಪೋಷಕರೇ ಆಗಬೇಕು. ಮತ್ತು ಯಾಕೆ ಆ ಕ್ರಮವನ್ನು ಅನುಸರಿಸ್ತಿಲ್ಲ? ನೀವು ಯಾಕೆ MLA ತಿಳುವಳಿಕೆ ಕೊಡ್ತಾ ಇಲ್ಲ? ನೀವು BEO DDPಗಳು ಏನು ಮಾಡ್ತಾ ಇದ್ದೀರಿ? ನೀವು ಅವ್ರ ಗಮನಕ್ಕೆ ಯಾಕೆ ತಂದಿಲ್ಲ ನೀವು? ಅಂದರೆ ನಿಮ್ಮ ಕೈಲಿ ಆಯ್ತಾ ಇಲ್ಲ. ಆಗಿಲ್ಲ ನಾನು ರಿಸೈನ್ ಮಾಡ್ಬಿಟ್ಟು ಹೋಗ್ರಿ. ನಿಮ್ಗೆ ಯಾಕೆ ಇನ್ನೊಬ್ರು ಬರ್ತಾರೆ? ಯಾರೋ ಒಬ್ಬ IAS ಆಫೀಸರ್ ನಂಬ್ಕೊಂಡು ಸರ್ಕಾರ ಕೆಲಸ ಮಾಡ್ತಿಲ್ಲ. CM ನಮ್ಮ DK ಸಾಹೇಬ್ರೆ ಆಗ್ಬೇಕೆ? ಅದಕ್ಕೆ ಮುಂಚೆ ಎಷ್ಟು ಜನ CMಗಳು ಬಂದರು. ಇವರಿಂದನೇ ಅಧಿಕಾರ ಅಲ್ಲ, ಅವ್ರನ್ನ ಆರಿಸೋ ನಾವು ಮಾಡಿ ಅವ್ರಿಗೂ ವಿಚಾರ ತಿಳಿಸಿದ್ದೀವಿ. ಬರ್ತೀನಿ ಮೀಟಿಂಗ್ ಅರೇಂಜ್ ಮಾಡಕ್ಕೆ ಹೇಳು. ಮೀಟಿಂಗ್ ಅರೇಂಜ್ ಮಾಡ್ಬೇಕಾದ್ರೆ ಯಾರು ಇಂಥದಿನ ನಾವು ಮೀಟಿಂಗ್ ಅರೇಂಜ್ ಮಾಡ್ತಾ ಇದ್ದೀವಿ. ಬನ್ನಿ ಡೇಟ್ ಕೊಡಿತ್ತು ಯಾರು ಕೇಳಬೇಕು? ಪ್ರಿನ್ಸಿಪಲ್ ಕೇಳಬೇಕು, ನಾವು ಕೇಳಕ್ಕಾಗತ್ತಾ? ಧ್ವನಿ ಎತ್ತಿದ್ದೀವಿ. ನಮ್ಮದೊಂದು ಮಾತು ರಿಕ್ವೆಸ್ಟ್ ಇದೆ. ನಾನು ಇವಾಗ ಶಾಲೆ ಕರ್ಕೊಂಡ್ಬಂದಿರೋ ಉದ್ದೇಶ ಏನಪ್ಪಾ ಅಂದ್ರೆ ಆಂದೋಲನ ಈಗ ತಾಲೂಕು ಸುಮಾರು ಒಂದು 40 ಹಳ್ಳಿ ಇರ್ಬೋದು, ನಮಗಂತೂ ಗೊತ್ತಿಲ್ಲ. ನನ್ನ 6 ಹಳ್ಳಿ ಕ್ಷೇತ್ರದಲ್ಲಿ ಎಷ್ಟಾಗಿರೋ ನಮಗೂ ಗೊತ್ತಿಲ್ಲ. ನಾನು ಆಂದೋಲನ ಮಾಡ್ಕೊಂಡು ಹೋಗ್ಬೇಕಾಗಿರೋದ್ರಿಂದ ಸುಮ್ಮನೆ ಆಂದೋಲನಕ್ಕೆ ನಾವು ಇದು ಮಾಡಿಸ್ಕೊಂಡು ಎನಾರೇಷನ್ ಮಾಡಿಸ್ಕೊಂಡು ಮಾತಾಡಿ ಅದಕ್ಕೆ ಸಮಸ್ಯೆನ ಅವ್ರಿಗೂ ಅರ್ಥ ಆದ್ರೆ ನಿಮ್ಗೂ ಅರ್ಥ ಆದ್ರೆ ಸಮಸ್ಯೆ ಸಮಸ್ಯೆ ಮಕ್ಕಳು ಗೌರ್ಮೆಂಟ್ ಶಾಲೆಗೆ ಓದಿಸ್ತವ್ರೆ ಅಲ್ವಾ? ಅದು ನಾನು ಯಾಕೆ ವೀಕ್ಷಣೆ ಮಾಡ್ಕೊಂಡೆ ಹೋದ ಇಲ್ಲಿ ಖುಷಿ ಆಗುವಂತ ಅವರೊಬ್ಬರೇ ಸೇರ್ಸೋಂಗಿಲ್ಲ ಸರ್. ಸರ್ಕಾರಿ ಉದ್ಯೋಗಿಗಳು ಏನಿದ್ದಾರೆ ಅವರೆಲ್ಲರೂ ಸೇರಿದ್ರೆ ಉದ್ಧಾರ ಆಯ್ತದೆ ಶಾಲೆ. ಇವತ್ತೊಂದು ದಿವಸ ಮಾಡೋಕ್ಕಾಗಲ್ಲ. ನೀವು ಕೊಟ್ಟಿ ಟೈಮಿಂಗ್ಸ್ ಎಷ್ಟು ಒಂದೊಂದು ಸತಿ ಅಡ್ಕೊಟ್ಟಾರ, 3 ಸತಿ ಅರ್ಜಿ ಕೊಟ್ಟಿದ್ದಾರೆ. ಗೊತ್ತಿರಲ್ಲ DCRಗೆ ಕೊಟ್ಟಿದ್ದೀವಿ. ನಿಮ್ಮಲ್ಲಿ ಆ ಥರ ಸಮಸ್ಯೆಗಳಿದ್ರೆ ಇವಾಗ ಸರ್ಗೂ ಕೂಡ ಹಾಕಿದ್ದೀರಾ ಲೆಟರ್ಗಳು, ಆದ್ರೂ ಆಗಿಲ್ಲ. ನಮ್ಮ ವೇದಿಕೆಗೆ ಒಂದು ಲೆಟ್ರ್ ಕೊಡಿ, ನಮ್ಮ ಕೊಟ್ಟಿದ್ದೀರಾ, ಇವಾಗ ಒಂದು ಲೆಟ್ರ್ ಕೊಡಿ. ಲೆಟ್ರ್ ಇಟ್ಕೊಂಡು ನಾವು ಕೂಡ
ನಿಮ್ ಜೊತೆ ಬರ್ತೀವಿ. ಈಗ ಮುಂದಿನ ಕಾರ್ಯಕ್ರಮ ಆಂದೋಲನ ಹೋಗ್ಬೇಕು ನಾವೆಲ್ಲರೂ. ನೀವು ಲೆಟರ್ ಕೊಡಿ, ನಿಮ್ ಜೊತೆ ನಾವಿರ್ತೀವಿ. ಆಗ್ಬೋದಾ ಸರ್? ಮಾಡಿ ಮೇಡಮ್, ನಿಮ್ಗೆಲ್ಲ ನಮ್ಮೂರು ಅವ್ರ STMC ಗ್ರೂಪ್ ಬಂದಿರ್ತಾರೆ, ನಾವು ಬಂದಿರೋದು ನಮ್ಮ ಅಧಿಕಾರಿಗಳಿಗೆ ಒಂದ್ಸತಿ ಕೊಟ್ಟರೆ ನೋಟ್ಬುಕ್ ನಿಮ್ಮ ಬೇಡಿಕೆ ಏನಿದೆ ಎಲ್ಲರಿಗೂ ಹೇಳ್ತೀನಿ, ಇದು ಹೇಳಿದ್ರು STMC ಅಧ್ಯಕ್ಷರಾಗಲಿ ಉಪಾಧ್ಯಕ್ಷರಲ್ಲಿ ಮಕ್ಕಳು ಪೇರೆಂಟ್ಸ್ ಯಾರಾದ್ರೂ ಆಗ್ಲಿ ಅಧ್ಯಕ್ಷರು ಆಗಕ್ಕೆ ಅವ್ರ ರೇತೆ ಇರ್ತದೆ. ಇದು ಖಾಸಾಗಿ ಬೇರೆಯವ್ರಿಗಾದ್ರೆ ಅದು ಅಧ್ಯಕ್ಷ ಆಗಕ್ಕೆ ಬರಲ್ತು. ಆಯ್ತಾ? ಮಕ್ಕಳು ತಂದೆ ತಾಯಿಗೆ ಮಾತ್ರ ಅದು STMC ಆಗೋ ಚಾನ್ಸ್ ಇರ್ತದೆ, ಬೇರೆಯವ್ರಿಗೆ ಯಾರು ಇರಲ್ತು. ಇದು ಖಾಸಾಗಿ ಲೀಡ್ರು ಅಂತ ಅಂದಮೇಲೆ ಅದನ್ನ ಕ್ಯಾನ್ಸಲ್ ಮಾಡಿಸ್ಬೋದು. ನಾವು STMC ಎಲ್ಲರೂ ಸೇರಿ ಮಾಡಿಸ್ಕೊಡ್ತೀವಿ. ಇದ್ರ ಯಾವುದು ಜಗಳ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ನೀವು ಇಲ್ಲಾಂಡ ಹೋಗಿದ್ರೆ ನಮ್ಗೆ ಗೊತ್ತಿಲ್ಲ. ಮುಂದಿನ ಮೇಡಮ್ ನಮ್ಮ ಗಮನಕ್ಕೆ ಇದುವರೆಗೂ ಬಂದಿಲ್ಲ. ಇವತ್ತು ನೀವು ಗಮನಕ್ಕೆ ತಂದಿದ್ದೀರಾ, ಜಗಳ ಮಾಡ್ಕೋದು ಬೇಡ. ನಮ್ಮ ಗಮನಕ್ಕೆ ಬಂದಮೇಲೆ ನಮ್ಮ ಮೇಡಮ್ ಇದ್ದಾರೆ, ನಮ್ಮ ಸರ್ಗಳೆಲ್ಲ ಇದ್ದಾರೆ, ಅವ್ರು ನಾವೇ ಲೆಟರ್ ಹಾಕ್ಸ್ಬಿಟ್ಟು ಚೇಂಜ್ ಮಾಡಿಸ್ಕೊಡ್ತೀವಿ. ಯಾವುದೇ ಗಲಾಟೆ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ನಾವು ಈಗ STMC ಸಮಿತಿ ಆರ್ಗಳಲ್ಲಿ ಓಪನ್ ಆಗಿಲ್ಲ, ಓಪನ್ ಮಾಡಿದ್ದೀವಿ ಅಲ್ವಾ? ನಾವೇ ಬಂದು ಮೀಟಿಂಗ್ ಮಾಡಿಬಿಟ್ಟು ಮೀಟಿಂಗು ನಿಮ್ಮನ್ನ ಕರಿತೀವಿ, ನಿಮ್ಮ ನಂಬರ್ ಕೊಟ್ಬಿಟ್ಟೋಗ್ರಿ, ಕರೆದ್ಬಿಟ್ಟು ನಿಮ್ಮ ಸಮ್ಮುಖದಲ್ಲಿ ಚೇಂಜ್ ಮಾಡಿಸ್ಕೊಡ್ತೀವಿ. BRC ಅವ್ರನ್ನು ಕರಿತೀವಿ, BO ಕರಿತೀವಿ, ಎಲ್ಲರೂ ಕರೆಸಿ ಆ ಸಮ್ಮುಖದಲ್ಲಿ ಚೇಂಜ್ ಮಾಡಿಸ್ಕೊಡ್ತೀವಿ. ಸರಿನಾ? ಇಲ್ಲಿ ಮಕ್ಕಳಿಗೂ ತೊಂದರೆ ಆಗ್ಬಿಡ್ದು, ಮಕ್ಕಳು ತಂದೆ ತಾಯಿಗೂ ತೊಂದರೆ ಆಗ್ಬಿಡ್ದು. ಬೇರೆಯವರು ಬಂದು ಅಧಿಕಾರ ಮಾಡಕ್ಕೆ ಇದು ರಾಜಕೀಯ ಅಲ್ಲ. ಶಾಲೆಯಲ್ಲಿ ತಂದೆ ತಾಯಿನೇ ಅವರು, ತಂದೆ ತಾಯಿ ಬಿಟ್ರೆ ಬೇರೆ ಅಧಿಕಾರ ಇಲ್ಲ ಅಲ್ಲಿ. ನನ್ನ ಮಕ್ಕಳನ್ನ ಸೇರ್ಸಿದ್ರ ಶಾಲೆಯಲ್ಲಿ ಕೆಳಗಡೆ ಪಾಯದಲ್ಲಿ ನೀರು ಬರ್ತಿತ್ತು, ಆ ನೀರೆಲ್ಲ ತೆಗ್ಸಿದೀವಿ. ಬೋರ್ಡ್ ಮೇಲೆ ಮರಗಳು ಹಾಕೊಂಡಿದ್ವು, ಗೊಬ್ಬರ ಹೋಗಿತ್ತು, ಅವೆಲ್ಲ ತೆಗ್ಸಿದೀವಿ. ಮಕ್ಳಿಗೆ ಡೆಸ್ಕ್ ಇರ್ಲಿಲ್ಲ, ಡೆಸ್ಕ್ ಕೊಡ್ಸಿದೀವಿ. ಮುಂದೆಗಡೆ ಪಂಚಾಯತಿ ಮಾಡೋರು ಅದನ್ನ ಎಲ್ಲ ಪಾರ್ಕಿಂಗ್ ಮಾಡಿದ್ದೀವಿ. ಆದ್ರೆ ಈ ರಾಜಕೀಯ ಮಾಡಿರೋರು 5 ಪೈಸೆ ಏನು ಮಾಡಿಲ್ಲ ಸರ್. ಅಂತವ್ರೆಲ್ಲ ಏನ್ ಬೇಕು ಸರ್ ಅವರು? ರಾಜಕೀಯ ಮಾಡೋರಿಗೆ ಅವ್ರ ಆಚೆಗಳು ಕೆರೆ ಇದೆಲ್ಲ ಕ್ವಶನ್ ಕೇಳಕ್ಕಲ್ಲ, ಇದು ಕ್ವಶನ್ ಕೇಳಕ್ಕಲ್ಲ, ಜಾಗ ಅಲ್ಲ. ನಾನೇ ಕರ್ಕೊಂಡು ಬರ್ತೇನೆ. ಎಲ್ಲರಿಗೂ ಮಾತಾಡಕ್ಕೆ ಅವಕಾಶ ಐತೆ. ಅವರು ಶಾಲೆಯಲ್ಲಿ ನಡೆಯುವಂತನ್ನ ಕೇಳಿ ಕ್ವಶನ್ ಮಾಡಿದ್ದಾರೆ. ಓಕೆ, ಅದು ಒಂದು ನಿಮಿಷ ಅವಕಾಶ ಕೊಡಿ, ನಾವು ಬೇಡ ಅಂತೇಳಿ ಒಂದು ಶಾಲೆಯಿಂದ ಮಾತ್ರ ಕಂಪ್ಲೇಂಟ್ಸ್ ಆಗಿರುವಂತದ್ದು. ಈ ತರ ಎಲ್ಲಾ KPS ಇಂದನೂ ನಾವು ಲೆಟರ್ಗಳನ್ನ ತಗೊಂಡು ಮುಂದಿನ ದಿನಗಳಲ್ಲಿ ಅಧ್ಯಕ್ಷರನ್ನ MLAಗಳನ್ನ ತಂದು ಅಲ್ಲಿ ಅವರಿಗೆ ಅವಕಾಶ ಕೊಡಬೇಕು ಅನ್ನೋದು ಆಲ್ರೆಡಿ ಕಂಪ್ಲೇಂಟ್ ಹೋಗಿದೆ. ನಮ್ಮ ವೇದಿಕೆಯಿಂದ ಹೋಗಿದೆ. ಇದನ್ನ ಜೊತೆಗೆ ಹಾಕೊಂಡು ನಾವು ಫಾಲೋ ಮಾಡ್ಕೋತೀವಿ. ಇಲ್ಲಿ ನಾವು ವಾದ ಎಷ್ಟು ಮಾಡಿದ್ರು ಸಿಗಲ್ಲ. ನಾವು ಎಲ್ಲೋ ಕಲ್ಲು ಹೊಡಿಬೇಕು, ಅಲ್ಲೇ ಹೊಡಿಬೇಕು. ಇದನ್ನ ಜ್ಞಾಪಕದಲ್ಲಿ ಇಟ್ಕೊಳ್ಳಿ.
ಮುಂದಿನ ಕಾರ್ಯಕ್ರಮಕ್ಕೆ ನಮಗೆ ಅನುವು ಮಾಡಿಕೊಡಿ ಅಂತ ಕೇಳ್ಕೊತೀವಿ. ಮಾಡಿ ಒಂದು ಅರ್ಧ ಗಂಟೆ ಒಂದು ಗಂಟೆ ಡಿಸ್ಕಸ್ ಮಾಡಿ ಇವೆಲ್ಲ ಬಗೆಹರಿ ಸಮಸ್ಯೆಗಳು. ಬಟ್ ಈಗ ಪೋಷಕರು ಮಕ್ಕಳು ಇದು ಚರ್ಚೆ ಬೇಡ ಬೇಡ ಮೀಟಿಂಗ್ ಮಾಡ್ತೀವಿ. ನೀವು ಕೇಳ್ತಾರೆ ಶಾಲಾ ಅಭಿವೃದ್ಧಿಗೋಸ್ಕರನೇ ಡಿಸ್ಕಸ್ ಕೇಳ್ತಾ ಇರೋದು. ಹಾಗೆ ಈಗ ಬೇಡ ಇನ್ನೊಂದು ವಿಚಾರ ದಯಮಾಡಿ ಎಲ್ರಿಗೂ ಹೇಳ್ತಾ ಇದ್ದೀನಿ, ನಿಮ್ಮ ಶಾಲೆಯಲ್ಲಿ ಸಮಸ್ಯೆ ಇದ್ರೆ ತಾಲೂಕ್ ಕಮಿಟಿ ಕೊಡಿ, ತಾಲೂಕ್ ಕಮಿಟಿಯಲ್ಲಿ ನಾವು ಜಿಲ್ಲಾ ಕಮಿಟಿ ಕೊಡಿ, ಜಿಲ್ಲಾ ಕಮಿಟಿಯಲ್ಲಿ ನಾವೇನ್ ಮಾಡ್ಬೇಕು ನಾವು ಮಾಡ್ತೀವಿ. ಯಾಕೆಂದ್ರೆ ನಾವು ರಾಜ್ಯ ಕಮಿಟಿಲಿ ಇರೋದ್ರಿಂದ ರಾಜ್ಯಕ್ಕೂ ತಗೊಂಡು ಹೋಗ್ತೀವಿ. ಯಾಕೆಂದ್ರೆ ನಾವು ಈಗಾಗಲೇ ಏನು ಈ KPS ಗಳಲ್ಲಿ ಎಲ್ಲ 1ನೇ ತರಗತಿ ಇಂಗ್ಲಿಷ್ ಆಗ್ಬೇಕಾದ್ರೆ ನಾವೆಲ್ಲ ಒಂದು ಸೇರ್ ಮಾಡಿರೋದ್ರಿಂದ 45 ಅಂಶದಲ್ಲಿ 21 ಅಂಶಗಳು ಜಾರಿಯಾಗಿರೋದು. ಅದನ್ನ ನಾವು ಮಾಡ್ತೀವಿ. ಯಾಕಂದ್ರೆ ಈಗ ಅವರೇ ಹೇಳ್ತೀನಿ, ನಮ್ಮ KPS ಶಾಲೆ ನಮ್ದೇ ನಾವು ಒಂದೇ ಕಂಪ್ಲೇಂಟ್ ಮಾಡಿರೋದು. ನಾವು ಕಂಪ್ಲೇಂಟ್ ಮಾಡಲಾಗಿ ಪೋಷಕರನ್ನ ಉಪಾಧ್ಯಕ್ಷರನ್ನ ಅಧ್ಯಕ್ಷರ ಸ್ಥಾನದಲ್ಲಿ ನಿಲ್ಲಿಸಿ ಸಹಿ ಹಾಕೋ ರೀತಿ ನಾವು ಮಾಡ್ಕೊಂಡಿದ್ದೀವಿ. ಆಯ್ತಾ? ಅದರಿಂದ ಈಗ ನಿಮ್ಮ ಶಾಲೆ ಗಮನಕ್ಕೆ ಬಂದಿದೆ, ನಾವು ಗಮನ ಹರಿಸ್ತೀವಿ. ಬೇಕಾದ್ರೆ ನಿಮ್ಮ ಶಾಲೆಯಲ್ಲಿ ಒಂದು ಮೀಟಿಂಗ್ ಕರೀರಿ, ಅಲ್ಲಿಗೆ ಬಂದು ಮಾತಾಡ್ತೀವಿ. ಸರಿನಾ? ಇದಕ್ಕೆ ಗೊಂದಲ ಬೇಡ. ಉದ್ಘಾಟನೆ ಮಾಡ್ಬೇಕು ಮಾಡೋದು. ಹೇಳೋದಲ್ವಾ ಅಣ್ಣ, ನಾವು ಆರೋಗ್ಯ ತಾಲೂಕು ಯಾವಾಗ ಕರೀತಿರೋ ಅವಾಗ ನಾವು ಮೀಟಿಂಗ್ ಇಟ್ಕೋತೀವಿ. ನಮ್ಮ ಪದಾಧಿಕಾರಿಗಳನ್ನೆಲ್ಲರೂ ಕರ್ಸ್ಕೊತೀನಿ. ನೀವು ಲೆಟರ್ ರೈಟಿಂಗ್ ಒಂದು ಪೇಪರಲ್ಲಿ ಬರ್ಕೊಡಿ ನಮಗೆ, ಅದ್ರ ಮುಖಾಂತರ ನಾವು ಏನು ಬೇಕೋ ನಾವು ಮಾಡಿಸ್ಕೊಡ್ತೀವಿ. ಅಷ್ಟೊಳಬಲ್ಲೆ ಸರಿನಾ? ಈಗ ನಮ್ಮ ಆಂದೋಲನಕ್ಕೆ ಟೈಮ್ ಆಗಿದೆ. ಮಕ್ಕಳುಗಳು ಪಾಪ ಪಾಠ ಇಲ್ಲ ಗೊತ್ತವ್ರೆ, ದಯವಿಟ್ಟು ಕ್ಷಮೆ ಯಾಚಿಸ್ತೀನಿ. ಇನ್ನೊಂದ್ಸಲ ನೀವು ಶುಕ್ರವಾರ ಶನಿವಾರ ಈ ವಾರದಲ್ಲಿ ಯಾವ ವಾರ ಕರೀರಿ, ನಮ್ಮ ಪದಾಧಿಕಾರಿಗಳನ್ನೆಲ್ಲರೂ ನಾನು ಕರ್ಸ್ಕೊತೀನಿ. ಆಮೇಲೆ ನಮ್ಮ ರಾಜು ಸರ್ ಅವರೇ ನಮ್ಮ DO ಸರ್ ಬಂದಿಲ್ಲ, ಅವ್ರ ಹತ್ರ ಬೇಕಾದ್ರೆ ನಿಮ್ಮನ್ನು ಕರ್ಸ್ಕೊಂಡು ಅವ್ರನ್ನೂ ಕರ್ಸಿಸ್ತೀವಿ. ಅಲ್ಲೇ ಮಾತಾಡ್ಕೊಂಡು ಅಲ್ವಾ ಸರ್? ತಾವುಗಳು ಬಂದ್ರೆ ನಮ್ಮ ಮಕ್ಕಳಿಗೆ ಮೂಲಭೂತ ಸೌಕರ್ಯ ಸಿಗ್ತಿಲ್ಲ. ನನ್ನ ಮಗನಿಗೆ KPS ಅಲ್ಲಿ ಓದ್ತಿರೋ ಸರ್, ಮತ್ತೆ ಏನು ಸಿಗ್ತಾನೆ ಇಲ್ಲ. ಕಣ್ಣಾರ ನೋಡ್ತಾ ಇದ್ದೀರಾ ಮಗನು ಅಲ್ಲೇ ಓದ್ತಾ ಇರೋದು ಸರ್. ಮಕ್ಕಳಿಗೆ ಬಟ್ಟೆ ಎಲ್ಲ ಕೊಟ್ಟಿರ್ಬೋದು. ಇದು ಬ್ಯೂಟಿ ಆಫ್ ಡೆಮೋಕ್ರಸಿ ಅಷ್ಟೇ. ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಈ ರೀತಿ 6 ವರ್ಷ ಹೋಗಿದ್ರೆ 7 ವರ್ಷ ಹೋಗಿರ್ಬೇಕು, ಅವಾಗಲೇ ಚಂದ. ಅರ್ಥ ಆಯ್ತಾ? ಬರೀ ಹೀರೋಗಳಿದ್ರೆ ಸಿನಿಮಾ ಚೆನ್ನಾಗಿರಲ್ಲ, ವಿಲನ್ಗಳು ಇರಬೇಕು. ಎಲ್ಲ ಹೋಗಿ ತೋರಿಸಿ ಕೇಂದ್ರ ಯಾರ ಕೈಗೆ ಆಡಿಸ್ಕೊಟ್ಟಿರೋ ಪಕ್ಕ ಕೈ ಬಿರಡ ಧೈರ್ಯ ನೋಡಿ. ಸಮೀಕ್ಷಾ ಗೋತ್ರು ಇಸ್ಕೊಂಡು ರೀಡ್ ನಾವು ವಿಶೇಷ ಸೌಲಭ್ಯಗಳು ಶಾಲೆ ಉಳಿಸಿ, ಸರ್ಕಾರಿ ಶಾಲೆ ಉಳಿಸಿ, ಸರ್ಕಾರಿ ಶಾಲೆ ಉಳಿಸಿ. ನಮ್ಮ ಸರ್ಕಾರಿ ಶಾಲೆಯಲ್ಲಿ ವಿಶೇಷ ಸೌಲಭ್ಯಗಳು ಸಿಗ್ತದೆ. ನಮ್ಮ ತರಗತಿ ಒಬ್ಬ ವಿದ್ಯಾರ್ಥಿ ಓದಿ ಹೇಳ್ತಾರೆ. ಟಿವಿ ಸೌಲಭ್ಯ, ಗ್ರಂಥಾಲಯ, ಗುಣಮಟ್ಟದ ಶಿಕ್ಷಣ, ತರಬೇತಿ ಹೊಂದಿದ ನುರಿತ ಶಿಕ್ಷಕರು, ಪ್ರತಿಭಾ ಕಾರಂಜಿ, ಕ್ರೀಡಾಕೂಟ, ದಾನಿಗಳಿಂದ ಸೌಲಭ್ಯಗಳು, ಕ್ರಾಫ್ಟ್, ಕರಕುಶಲ ಕೆಲಸ, ಉತ್ತಮ
ಪರಿಸರ, ನ್ಯೂಸ್ ಪೇಪರ್ ವ್ಯವಸ್ಥೆ, ಉತ್ತಮ ಕುಡಿಯುವ ನೀರಿನ ವ್ಯವಸ್ಥೆ. ನಮ್ಮ ಬಿಡಿ